Hello students! So welcome back to your favorite Master PYQ series for the chapter Coordination Compounds. So idu nimdu inorganic chemistry du last chapter agide and ee chapter inda highly predictable questions barutte and very easy questions barutte compared to your P block. So part C ಅಲ್ಲಿ ಇರಬೇಕಾದ್ರೆ ನೀವು ಒಂದು P block ನ ಇಗ್ನೋರ್ ಮಾಡಿ ಈ ಕ್ವೆಶ್ಚನ್ ನ ಆನ್ಸರ್ ಮಾಡಬಹುದು and ಪಕ್ಕಾ ಆನ್ಸರ್ ಇದರಲ್ಲಿ ಬರುತ್ತೆ. ಸೊ ಯಾವ್ಯಾವ ಕ್ವೆಶ್ಚನ್ ಬರುತ್ತೆ ಹೇಗೆ ಬರುತ್ತೆ ಅಂತ ನೋಡ್ಕೊಂತ ಹೋಗೋಣ. ಅಂಡ್ ಆಸ್ ಯು ಆಲ್ ನೋ ದಟ್ ದಿಸ್ ಸೀರೀಸ್ ಈಸ್ ಓನ್ಲಿ ಫಾರ್ ಬೋರ್ಡ್ಸ್ ಎಕ್ಸಾಮಿನೇಷನ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಮಾತ್ರ ಇರೋದು, ರೈಟ್? ಸೊ ಯಾವುದೇ ಒಂದು JEE ನೀಟ್ ಎಕ್ಸಾಮ್ಸ್ಗೆ ಇಲ್ಲಿ ನಾವು ಮಾಡಿಸ್ತಿಲ್ಲ. ದಿಸ್ ಈಸ್ ಜಸ್ಟ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ಸೊ ಇದರಲ್ಲಿ ನಾವು ಏನೇನು ನೋಡ್ತೀವಿ ನೋಡಿ. ಸೊ ಫಸ್ಟ್ ನಾವು ನೋಡ್ತೀವಿ ಇಂಪಾರ್ಟೆಂಟ್ ಟರ್ಮ್ಸ್. ಸೊ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಓದ್ಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳು ಬರ್ತವೆ, ಆ ಟರ್ಮಿನಾಲಜೀಸ್ನ 1 ಮಾರ್ಕ್ ಕ್ವೆಶ್ಚನ್ಸ್ ಅಲ್ಲಿ ಕೇಳ್ಬೋದು. ಸೊ ಆ ಟರ್ಮಿನಾಲಜಿನ ನೀಟಾಗಿ ನಾವು ನೋಡ್ಕೊತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾಮನ್ಕ್ಲೇಚರ್. ಸೊ ನಿಮಗೆ IUPAC ನಾಮನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಕೇಳ್ಬೋದು, ಅಥವಾ ಅದರದ್ದು ಫಾರ್ಮುಲಾ IUPAC ಅಕಾರ್ಡಿಂಗ್ ಏನು ಇರಬೇಕು, ಯಾವ ಥರ ಇರಬೇಕು, ಈ ಥರ ನಿಮಗೆ ಕ್ವೆಶ್ಚನ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೇಲೆನ್ಸ್ ಬಾಂಡ್ ಥಿಯರಿ. ಇದರಿಂದ 5 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಪಕ್ಕಾ ಒಂದು ಕ್ವೆಶ್ಚನ್ ಬರುತ್ತೆ. ಏನು ಕ್ವೆಶ್ಚನು? ಸೊ ವೇಲೆನ್ಸ್ ಬಾಂಡ್ ಥಿಯರಿಯಿಂದ ನೀವೇನು ಮಾಡಬೇಕು, ಹೈಬ್ರಿಡೈಸೇಷನ್ನ ಫೈಂಡ್ ಔಟ್ ಮಾಡಿ, ಜಾಮೆಟ್ರಿನ ಫೈಂಡ್ ಔಟ್ ಮಾಡಬೇಕು, ಆ್ಯಂಡ್ ಅದರದ್ದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಆ್ಯಂಡ್ ವರ್ನರ್ಸ್ ಥಿಯರಿ. ವರ್ನರ್ಸ್ ಥಿಯರಿ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬಂದ್ಬಿಟ್ಟು ನಿಮ್ಮದು ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಸೊ ಹೈಲಿ ಕಂಪ್ಲೀಟ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಮಾಡೆಲ್ ಮೇಲೆ ಅದು ನಡೀತಾ ಹೋಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಬ್ಲೂ ಪ್ರಿಂಟ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅನಾಲಿಸಿಸ್ ಮಾಡಿದಾಗ ಇದು ಒಂದು ನಮಗೆ ರಿಸಲ್ಟ್ ಸಿಕ್ಕಿರೋದು. ಸೊ ಪಾರ್ಟ್ ಎಲ್ಲಿ 1 ಕ್ವೆಶ್ಚನ್ ಕೇಳ್ತಾರೆ, 1 ಮಾರ್ಕಿಗೆ ಸಿಂಗಲ್ ಚಾಯ್ಸ್ ಕ್ವೆಶ್ಚನ್ ಅಕಾರ್ಡಿಂಗ್ ಟು ದ ನ್ಯೂ ಬ್ಲೂ ಪ್ರಿಂಟ್ ಪಬ್ಲಿಷ್ಡ್ ಬೈ ದ ಕರ್ನಾಟಕ ಗವರ್ಮೆಂಟ್ ಸ್ಟೇಟ್ ಬೋರ್ಡ್ ಅಥಾರಿಟಿ ದಟ್ ಫಾರ್ 2023. ಸಿಂಗಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಏನು 1 ಕ್ವೆಶ್ಚನ್ ಬರುತ್ತೆ 1 ಮಾರ್ಕ್ಗೆ. ಪಾರ್ಟ್ ಬಿ ಅಲ್ಲಿ ಯಾವ ಕ್ವೆಶ್ಚನು ಬರಲ್ಲ. ಪಾರ್ಟ್ ಸಿ ಅಲ್ಲಿ 2 ಕ್ವೆಶ್ಚನ್ ಬರುತ್ತೆ 3 ಮಾರ್ಕ್ಸಿಗೆ. ಕ್ಲಿಯರ್? ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಒಂದು ಬರೋಣ ವರ್ನರ್ಸ್ ಥಿಯರಿ. ಸೊ ವರ್ನರ್ ಥಿಯರಿನ ನೀವು ಅರ್ಥ ಮಾಡ್ಕೊಬೇಕು ಅಂದರೆ ಒಂದೇ ಒಂದು ಕಥೆನ ನೀವು ಮೈಂಡಲ್ಲಿ ಇಟ್ಕೊಂಡಿರಿ. ಸೊ ದ್ಯಾಟ್ ಈಸ್ ವರ್ನರ್ ಥಿಯರಿ ಏನರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತು, ಇದು ನಿಮ್ಮದು ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿನ ಡಿಫ್ರೆನ್ಷಿಯೇಟ್ ಚೆನ್ನಾಗಿ ಮಾಡಿ ಕೊಡ್ತು. ಸೊ ವರ್ನರ್ ಥಿಯರೀಸ್ ಏನು ಮೇನ್ ಫೋಕಸ್ ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ. ಸೊ ಅದನ್ನೇ ನೀವು ಥಿಯರಿಯಾಗಿ ಬರೆಯೋದು ಅಷ್ಟೇ. ಪ್ರೈಮರಿ ವೇಲೆನ್ಸಿ ಎಲ್ಲಿರುತ್ತೆ, ಸೆಕೆಂಡರಿ ವೇಲೆನ್ಸಿ ಎಲ್ಲಿರುತ್ತೆ, ದಾಟ್ಸ್ ಆಲ್. ಸೊ ನೋಡಿ, ಪಾಸ್ಟುಲೇಟ್ಸ್ ಅಂತ ಕೊಟ್ಟಾಗ ನೀವು ಆನ್ಸರಲ್ಲಿ ಏನೇನು ಬರೀತೀರಾ, ಇದರಲ್ಲಿ ಯಾವ್ದಾದ್ರು ಪಾಯಿಂಟ್ಸ್ ನೀವು ಬರಿಬೋದು ನೀಟಾಗಿ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮದು ಕೋಆರ್ಡಿನೇಷನ್ ಕಂಪೌಂಡ್ಸಲ್ಲಿ ಮೆಟಲ್ ಹತ್ರ 2 ಟೈಪ್ ಆಫ್ ವೇಲೆನ್ಸಿ ಇರುತ್ತೆ. ಒಂದು ಪ್ರೈಮರಿ ವೇಲೆನ್ಸಿ ಆ್ಯಂಡ್ ನೆಕ್ಸ್ಟ್ ಈಸ್ ಸೆಕೆಂಡರಿ ವೇಲೆನ್ಸಿ. ಪಾಯಿಂಟ್ ನಂಬರ್ 1 ಆಯ್ತಾ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ಪ್ರೈಮರಿ ವೇಲೆನ್ಸಿ ಏನಾಗಿರುತ್ತೆ, ಇದು ಅಯೋನೈಸೇಬಲ್ ಆಗಿರುತ್ತೆ, ಬೇರೆ ಸೆಕೆಂಡರಿ ವೇಲೆನ್ಸಿ ನಾನ್ ಅಯೋನೈಸೇಬಲ್. ಅಂದರೆ ನೀವು ವಾಟರಲ್ಲಿ ಹಾಕಿದಾಗ ಯಾವುದೇ ಒಂದು ಡಿಸೋಸಿಯೇಷನ್ನ ಮಾಡಿಸಿದಾಗ ಈ ಸೆಕೆಂಡರಿ ವೇಲೆನ್ಸಿ ಏನಾಗಲ್ಲ, ಡಿಸೋಸಿಯೇಟ್ ಆಗಲ್ಲ. ಸೆಕೆಂಡರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಿರೋಂಥ ಆಟಮ್ಸ್ ಏನಾಗಲ್ಲ, ಸೆಪ್ರೇಟ್ ಆಗಲ್ಲ. ವೇರಾಸ್ ಪ್ರೈಮರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಿರೋಂಥ ಆಟಮ್ ಏನಾಗುತ್ತೆ, ವಾಟರಲ್ಲಿ ಹಾಕಿದ ತಕ್ಷಣ ಡಿಸೋಸಿಯೇಟ್ ಆಗುತ್ತೆ. ಕ್ಲಿಯರ್? ವಾಟರಲ್ಲೂ ಆಗಿರ್ಬೋದು, AgNO3ಯಲ್ಲೂ ನಾವು ಏನಾದರೂ ಪ್ರೆಸಿಪಿಟೇಟ್ನ ಫಾರ್ಮೇಷನ್ ಮಾಡೋದ್ರಲ್ಲೂ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಎಕ್ಸಾಂಪಲ್. ನೆಕ್ಸ್ಟ್, ಪ್ರೈಮರಿ ವೇಲೆನ್ಸಿ ಏನಕ್ಕೆ ಅದು ಕರೆಸ್ಪಾಂಡ್ ಆಗಿರುತ್ತೆ, ಯಾರ್ಯಾರೋ ಬರೆದು ಬಿಡ್ತಾರೆ, ಈಚೆಗಡೆ ಎಷ್ಟು ಕೌಂಟರ್ ಅಯಾನ್ಸ್ ಇದೆ ಅದಷ್ಟೇ ಪ್ರೈಮರಿ ವೇಲೆನ್ಸಿ. ಇದು ಮಾಡೋವಂಥ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್. ನೀವು ಯಾವತ್ತೇ ಆದರೂ ನಿಮಗೆ ಪ್ರೈಮರಿ ವೇಲೆನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ರೆ ಎಷ್ಟು ಕೌಂಟರ್ ಅಯಾನ್ ಆ ಬಾಕ್ಸ್ ಈಚೆಗಡೆ ಇದೆ ಅದನ್ನು ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಈ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ, ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ, ದಾಟ್ ಡಿಫೈನ್ಸ್ ಯೋರ್ ಪ್ರೈಮರಿ ವೇಲೆನ್ಸಿ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಕ್ಲಿಯರ್? ನೆಕ್ಸ್ಟ್, ಸೆಕೆಂಡರಿ ವೇಲೆನ್ಸಿ ಬಂದ್ಬಿಟ್ಟು ನಿಮ್ದು ಏನು ಇದು ಮಾಡುತ್ತೆ, ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಅಂದರೆ ಎಷ್ಟು ಮೆಟಲ್ ಎಷ್ಟು ಲಿಗ್ಯಾಂಡ್ಸು ನಿಮ್ಮದು ಎಲೆಕ್ಟ್ರಾನ್ಸ್ನ ತಗೊಂಡಿದೆ, ಅಥವಾ ಎಷ್ಟು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ನಿಮ್ಮದು ಸೆಂಟ್ರಲ್ ಮೆಟಲ್ ಆಟಮ್ ತಗೊಂಡಿದೆ, ದಾಟ್ ವಿಲ್ ಬಿ ಯೋರ್ ಕೋಆರ್ಡಿನೇಷನ್ ನಂಬರ್. ದಟ್ ಈಸ್ ನಂಬರ್ ಆಫ್ ಕೋಆರ್ಡಿನೇಷನ್ ಬಾಂಡ್. ನೆಕ್ಸ್ಟ್ ಬರೋಣ. ಸೊ ನಮ್ಮದು ಎಲ್ಲ ಮೆಟಲಲ್ಲಿ ನೋಡಿದ್ರೆ ಈ ಸೆಕೆಂಡರಿ ವೇಲೆನ್ಸಿ ಏನಾಗಿರುತ್ತೆ, ನಂಬರ್ ಆಫ್ ಸೆಕೆಂಡರಿ ವೇಲೆನ್ಸಿ ಇಸ್ ಫಿಕ್ಸ್ಡ್, ಅಂದರೆ ಫಿಕ್ಸ್ಡ್ ಕೋಆರ್ಡಿನೇಷನ್ ನಂಬರ್ ಇರುತ್ತೆ. ಪ್ರೈಮರಿ ವೇಲೆನ್ಸಿ ಫಿಕ್ಸ್ಡ್ ಆಗಿರೋದಿಲ್ಲ. The metal atom tends to satisfy both its primary as well as secondary valency. So metal atom ಎರಡು ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡುತ್ತೆ, ಹೇಳಿದೆ ಆಗಲೇ.
ಪ್ರೈಮರಿ ವೇಲೆನ್ಸಿ ಯಾವ್ದ್ರಿಂದ ಸ್ಯಾಟಿಸ್ಫೈ ಆಗ್ಬೋದು? ಕೌಂಟರ್ ಅಯಾನ್ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ರೈಟ್. ವೇರಾಸ್ ಸೆಕೆಂಡರಿ ವೇಲೆನ್ಸಿ ಯಾವ್ದ್ರಿಂದ ಸ್ಯಾಟಿಸ್ಫೈ ಮಾಡ್ಬೋದು? ಲಿಗ್ಯಾಂಡ್ಸ್, ಪಾಸಿಟಿವ್ ಲಿಗ್ಯಾಂಡ್ಸ್, ನೆಗೆಟಿವ್ ಲಿಗ್ಯಾಂಡ್ಸ್, ನ್ಯೂಟ್ರಲ್ ಲಿಗ್ಯಾಂಡ್ಸ್, ಎಲ್ಲ ಟೈಪ್ ಆಫ್ ಲಿಗ್ಯಾಂಡ್ಸ್ ಇರುತ್ತೆ ಅದರಿಂದ. ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ ಏನಾಗ್ತಿದೆ? ಕೋಆರ್ಡಿನೇಷನ್ ಬಾಂಡ್ನ ಮಾಡ್ತಿದೆ. ಹಂಗಾಗಿ ಕೋಆರ್ಡಿನೇಷನ್ದು ಕಾಂಪ್ಲೆಕ್ಸ್ದು ಸ್ಟ್ರಕ್ಚರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸೆಕೆಂಡರಿ ವೇಲೆನ್ಸಿ ಮೇಲೆ. ಸೊ ಅದೇ ಪಾಯಿಂಟ್ ಬಂದಿರೋದು, ಸೆಕೆಂಡರಿ ವೇಲೆನ್ಸ್ ಆರ್ ಡೈರೆಕ್ಟೆಡ್ ಔಟ್ವರ್ಡ್ಸ್ ವಿತ್ ಫಿಕ್ಸ್ಡ್ ಪೊಸಿಷನ್ ಇನ್ ಸ್ಪೇಸ್. ಒಂದು ಫಿಕ್ಸ್ಡ್ ಪೊಸಿಷನ್, ಫಿಕ್ಸ್ಡ್ ಡೈರೆಕ್ಷನ್ ಅಲ್ಲಿ ಅದು ಡೈರೆಕ್ಟ್ ಆಗಿರುತ್ತೆ. ದೇರ್ ಫೋರ್ ಒಂದು ಪರ್ಟಿಕ್ಯುಲರ್ ಜಾಮೆಟ್ರಿನ ಅದು ಕೊಡುತ್ತೆ. ಕ್ಲಿಯರ್? ಓಕೆ, ಸೊ ಇದನ್ನೇ ಈ ಆನ್ಸರ್ ಬರೆಯೋದು ನೋಡಿ. 2020, 2016 ಅಲ್ಲಿ ಆ್ಯಂಡ್ 2016 ಅಲ್ಲಿ ಕೇಳಿರೋಂಥ ಕ್ವಶನು. 2020 ಆ್ಯಂಡ್ 2016 ಅಲ್ಲಿ ಯಾವುದಾದ್ರೂ 2 ಪಾಸ್ಟ್ಯುಲೇಟ್ಸ್ನ ಬರೀರಿ ವರ್ನರ್ಸ್ ಥಿಯರಿಗೆ. ಸೊ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ, ಹೇಗೆ ಇಷ್ಟ ಆಗುತ್ತೆ ಅದು ನಿಮ್ಮ ಇಷ್ಟ, ಆ ಥರ ಬರಿಬೋದು. ನೆಕ್ಸ್ಟ್ ಹೋಗೋಣ 2012 ಅಲ್ಲಿ ಬಂದಿರೋಂಥ ಕ್ವಶನ್. ಸೊ ಏನು ಕ್ವಶನ್ ನೋಡಿ, ಹೌ ಮೆನಿ ಅಯಾನ್ಸ್ ಆರ್ ಫಾರ್ಮ್ಡ್ ಪರ್ ಮಾಲಿಕ್ಯೂಲ್ ಆಫ್ ಪೊಟ್ಯಾಷಿಯಂ ಹೆಕ್ಸಾಸಯನೋ ಫೆರೇಟ್. ಸೊ ನಿಮಗೆ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ, ಪೊಟ್ಯಾಷಿಯಂ ಹೆಕ್ಸಾಸಯನೋಸ್, ಫೆರೇಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಫೆರೇಟ್ Fe ಬರೀತೀರಾ, ಹೆಕ್ಸಾಸಯನೋ ಅಂದರೆ ಸಯನೈಡ್ ಎಷ್ಟಿದ್ದಾವೆ? ಹೆಕ್ಸಾ 6 ಟೈಮ್ಸ್. ಏನಿರೋದು? ಪೊಟ್ಯಾಷಿಯಂ, ರೈಟ್. ಸೊ ಪೊಟ್ಯಾಷಿಯಂ ಬರೀತೀರಾ, ಪೊಟ್ಯಾಷಿಯಂ ಎಷ್ಟಿದೆ ಅದನ್ನು ನೋಡಬೇಕಲ್ವಾ. ಸೊ ಐರನ್ ಎಷ್ಟು ಕೊಟ್ಟಿದ್ದಾರೆ? ಆಕ್ಸಿಡೇಷನ್ ಸ್ಟೇಟು +2 ಕೊಟ್ಟಿದ್ದಾರೆ. ಸಯನೈಡ್ದು -1 ಅಲ್ವಾ. ಸೊ -1 ಎಷ್ಟಿದ್ದಾವೆ? 6 ಇದ್ದಾವೆ. ಇಸ್ ಈಕ್ವಲ್ ಟು ಏನಾಗಿರ್ಬೇಕು? ನಮ್ಮದು 0 ಆಗಿರ್ಬೇಕಲ್ವಾ. ಸೊ +x ಇದ್ರದ್ದು ಇಲ್ಲಿ ಬರೆಯೋಣ, +x ಇದೇನಾಗಿರ್ಬೇಕು? ಇಸ್ ಈಕ್ವಲ್ ಟು 0 ಆಗಿರಬೇಕು. ಸೊ 0 ಆಗಬೇಕಂದ್ರೆ ನಂದು x ಏನಾಗುತ್ತೆ? ಸೊ x +2 -6 ಇಸ್ ಈಕ್ವಲ್ ಟು 0. ಸೊ x ಇದೆಷ್ಟಾಯಿತು? +-4 ಇಸ್ ಈಕ್ವಲ್ ಟು 0. ಎಕ್ಸ್ ಎಷ್ಟಾಯಿತು? 4 ಆಯಿತು. ಸೊ ಪೊಟ್ಯಾಷಿಯಂ ಎಷ್ಟಿದಾವೆ ನನ್ನ ಹತ್ರ? 4 ಇದ್ದಾವೆ. ಫಾರ್ಮುಲಾ ಆಗೋಯ್ತು ನಂದು. ಈ ಫಾರ್ಮುಲಾ ಆದಮೇಲೆ ನನ್ಗೆ ಏನು ಮಾಡಬೇಕು? ನಾನು ಡಿಸೋಸಿಯೇಟ್ ಮಾಡಬೇಕು. ಸೊ ಇದರಲ್ಲಿ ಪ್ರೈಮರಿ ವೇಲೆನ್ಸಿ ಯಾವ್ದು ಸ್ಯಾಟಿಸ್ಫೈ ಮಾಡ್ತಿರೋದು ನಂದು? ಸೊ ಪ್ರೈಮರಿ ವೇಲೆನ್ಸಿ ಇದನ್ನು ಸ್ಯಾಟಿಸ್ಫೈ ಮಾಡ್ತಿರೋದು, ಪ್ರೈಮರಿ ವೇಲೆನ್ಸಿ. ಸೆಕೆಂಡರಿ ವೇಲೆನ್ಸಿ ಸಯನೈಡ್ ಅಯನ್ ಸ್ಯಾಟಿಸ್ಫೈ ಮಾಡ್ತಿರೋದು. ಸೊ ಅಯೋನೈಸ್ ಯಾವ್ದಾಗುತ್ತೆ? ಪ್ರೈಮರಿ ವೇಲೆನ್ಸಿ ಅಯೋನೈಸ್ ಆಗುತ್ತೆ. ಇದು ಹಾಗೆ ಇರುತ್ತೆ, ರೈಟ್. ಸೊ ನಂದು ಹೇಗೆ ಡಿಸೋಸಿಯೇಟ್ ಆಗುತ್ತೆ ಇದು? ಸೊ 4 K+ ಅಯಾನ್ ಡಿಸೋಸಿಯೇಟ್ ಆಗುತ್ತೆ ಆ್ಯಂಡ್ 1 ಕಾಂಪ್ಲೆಕ್ಸ್ ಹಾಗೆ ಡಿಸೋಸಿಯೇಟ್ ಆಗುತ್ತೆ, ರೈಟ್. ಇದು ನಾನ್ ಅಯೋನೈಸಬಲ್, ಅದರಿಂದ 4 + 4 - ಚಾರ್ಜ್. ಕ್ಲಿಯರ್? ಸೊ ಟೋಟಲ್ ಎಷ್ಟು ಅಯಾನ್ಸ್ ಆಯಿತು ನೋಡಿ ಇದರಲ್ಲಿ. ಸೊ ಇದು 4, ಈ 4 +4 ಮಾಲಿಕ್ಯೂಲ್ಸ್ ಇದೆಯಲ್ಲ, ಇಷ್ಟು ಸೇರಿ 1 ಮಾಲಿಕ್ಯೂಲ್. ಸೊ ಟೋಟಲ್ ಎಷ್ಟಾಯಿತು? 5 ಮಾಲಿಕ್ಯೂಲ್ಸ್. ಆನ್ಸರ್ ಏನು ಬರುತ್ತೆ ಅವಾಗ? 5 ಬರುತ್ತೆ. ಇಷ್ಟು ಉದ್ದ ನೀವೇನು ಎಕ್ಸಾಮಲ್ಲಿ ಬರೆಯೋ ಹಾಗಿಲ್ಲ, ನೀವು ಡೈರೆಕ್ಟಾಗಿ ಈ ಥರ ಆನ್ಸರ್ ಮಾಡ್ಬೋದು. ಇದನ್ನು ತೊಗೊಂಡು ಈ ಥರ ಡಿಸೋಸಿಯೇಟ್ ಮಾಡಿ ಈ ಥರ. ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 2012 ಅಲ್ಲಿ ಬಂದಿದೆ. ಈ ಒಂದು ನಿಮಗೆ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ K4 FeCN6. ಅವಾಗಲೇ ನಾವು ನೋಡೋದಲ್ವಾ, ಸೇಮ್ ಕಾಂಪ್ಲೆಕ್ಸ್ ಆಯಿತಾ. ಪೊಟ್ಯಾಷಿಯಂ ಹೆಕ್ಸಾಸಯನೋ ಫೆರೇಟೆ ಕೊಟ್ಟಿರೋದು. ಇದರಲ್ಲಿ ಏನು ಕೇಳಿದರೆ, ಸಯನೈಡ್ ಅಯಾನ್ಸು ಪ್ರೈಮರಿ ವೇಲೆನ್ಸಿನ ಎಷ್ಟು ಸಯನೈಡ್ ಆಟಮ್ಸ್ ಪ್ರೈಮರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತಿದೆ. ಕ್ಲಿಯರ್ಲಿ ನೋಡಿದಾಗ ನಮ್ಗೆ ಏನು ಅನ್ನಿಸ್ತಿದೆ ನೋಡಿ. ಸೊ ಈ ಒಂದು K4 ಇದಾವೆ ಇಲ್ಲಿ, ಆ್ಯಂಡ್ ಇಲ್ಲೇನಿದೆ ನಮ್ಮದು ಸಯನೈಡ್ ಇದೆ, ರೈಟ್. ಸಯನೈಡ್ 6 ಇದೆ. ಆ್ಯಂಡ್ ಪೊಟ್ಯಾಷಿಯಮ್ದು ಇದ್ರದ್ದು ಐರನ್ದು ಎಷ್ಟು ನಮ್ಮದು ಆಕ್ಸಿಡೇಷನ್ ನಂಬರ್ ಇದೆ, ಅದನ್ನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಪ್ರೈಮರಿ ವೇಲೆನ್ಸಿನ ಡೈರೆಕ್ಟಾಗಿ ಇದರಿಂದ ನೀವು ನೋಡ್ಕೊಳಕ್ಕೆ ಹೋಗಬೇಡಿ, ಓಕೆ. ಕೆಲವೊಂದಲ್ಲಿ ನಿಮಗೆ ತಪ್ಪು ಆನ್ಸರು ಬರ್ಲಿಕ್ಕೆ ಸಾಧ್ಯ ಇದೆ. ಇದು JEE ರೀಸೆಂಟಾಗಿ ಕ್ವಶನ್ ಬಂದಿರೋದ್ರಲ್ಲಿ ಆಗುತ್ತೆ ಆ ಥರ. ಇದರಲ್ಲಿ ನೋಡಿ ಸೇಮ್ ಆನ್ಸರ್ ಬರುತ್ತೆ, ಬಟ್ ಸ್ಟಿಲ್ ಲೆಟ್ ಅಸ್ ಫೈಂಡ್ ಔಟ್. ಸೊ ಎಷ್ಟು? 4 × 1 ಆಯಿತಾ, ಪ್ಲಸ್ ಎಕ್ಸ್ ಇದ್ರದ್ದು -1 × 6 = 0 ಆಗಿರಬೇಕು, ರೈಟ್. ಸೊ ಏನಾಯಿತು? 4 + x - 6 = 0. ಐರನ್ದು ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ಬಂತು? ದಟ್ ಈಸ್ +2 ಬಂತ. ಸೊ +2 ಆಕ್ಸಿಡೇಷನ್ ಸ್ಟೇಟ್ ಬಂದಿರೋದ್ರಿಂದ ನಂದು ದಿಸ್ ಈಸ್ ಯೋರ್ ಪ್ರೈಮರಿ ವೇಲೆನ್ಸಿ. ಪ್ರೈಮರಿ ವೇಲೆನ್ಸಿ 2 ಬಂದಿದೆ. ಆ್ಯಂಡ್ ಈ 2 ಪ್ರೈಮರಿ ವೇಲೆನ್ಸಿ ಯಾವ್ದು ಸ್ಯಾಟಿಸ್ಫೈ ಮಾಡ್ತಿರೋದು? ನಿಮ್ಮದು ಪೊಟ್ಯಾಷಿಯಂ.
ಕ್ಲಿಯರ್? ಸೊ ಸಯನೈಡ್ ಯಾವ್ದಾದ್ರು ನಿಂದು ಪ್ರೈಮರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತಿದ್ಯಾ? ಇಲ್ಲ, ಮಾಡ್ತಿಲ್ಲ ಅಂತ ಬರೆಯೋದು. ನೆಕ್ಸ್ಟ್ ಬರೋಣ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಟರ್ಮಿನಾಲಜಿ ಇರುತ್ತೆ ಒಂದೊಂದು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಸೊ ಸಿಂಪಲ್ ಆಗಿ ನೋಡಿ, ಕೋಆರ್ಡಿನೇಷನ್ ಕಂಪೌಂಡ್ ಅಂದ್ರೇನು? ಕೋಆರ್ಡಿನೇಷನ್ ಕಂಪೌಂಡ್ ಯಾವಾಗ ಆಗುತ್ತೆ? ಸೆಂಟ್ರಲ್ ಮೆಟಲ್ ಆಟಮ್ ಇರಬೇಕು, ಲಿಗ್ಯಾಂಡ್ ಇರಬೇಕು, ಲಿಗ್ಯಾಂಡು ಸೆಂಟ್ರಲ್ ಮೆಟಲ್ ಆಟಮ್ ಮಧ್ಯದಲ್ಲಿ ಏನಾಗಿರಬೇಕು? ಕೋಆರ್ಡಿನೇಷನ್ ಬಾಂಡ್ ಆಗಿರಬೇಕು, ರೈಟ್? ಸೊ ಅದೇನೆ ದ ಕೋಆರ್ಡಿನೇಷನ್ ಕಂಪೌಂಡ್ಸ್ ದ ಕಂಪೌಂಡ್ ಇನ್ ವಿಚ್ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಬೌಂಡ್ ಟು ಅ ನಂಬರ್ ಆಫ್ ಅಯಾನ್ಸ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಬೈ ವಾಟ್? ಕೋಆರ್ಡಿನೇಟ್ ಬಾಂಡ್ಸ್ ಅಷ್ಟೇ. ನೆಕ್ಸ್ಟ್ ಕೋಆರ್ಡಿನೇಷನ್ ಎಂಟಿಟಿ, ಕೋಆರ್ಡಿನೇಷನ್ ಅಯಾನ್ ಆರ್ ಕೋಆರ್ಡಿನೇಷನ್ ಸ್ಪಿಯರ್ ಏನಕ್ಕೆ ಹೇಳ್ತೀರಾ? ಸೊ ಈಗ ಇದೊಂದು ನೋಡಿ, ಇದೇನಾಗಿರುತ್ತೆ ನಿಮ್ಮದು? ದಿಸ್ ಈಸ್ ಯೋರ್ ಕೋಆರ್ಡಿನೇಷನ್ ಸ್ಪಿಯರ್. ಇಷ್ಟು ಈ ಬ್ರ್ಯಾಕೆಟಲ್ಲಿ ಇರೋದು. ಸೊ ಈ ಬ್ರ್ಯಾಕೆಟಲ್ಲಿ ಏನೇನಿದೆ? ಸೆಂಟ್ರಲ್ ಮೆಟಲ್ ಆಟಮ್ ಇದೆ, ಲಿಗ್ಯಾಂಡ್ ಇದಾವೆ ಅಷ್ಟೇ. ಸೊ ಅದನ್ನೇ ಬರ್ದಿರೋದು, ಎ ಕೋಆರ್ಡಿನೇಷನ್ ಎಂಟಿಟಿ ಕಾನ್ಸ್ಟಿಟ್ಯೂಟ್ಸ್ ಅ ಸೆಂಟ್ರಲ್ ಮೆಟಲ್ ಆಟಮ್ ಆ್ಯಂಡ್ ಅಯಾನ್ bounded to a fixed number of oppositely charged ions or neutral molecules. ಅಂದರೆ ಲಿಗ್ಯಾಂಡಿಗೆ ಬೌಂಡ್ ಆಗಿದೆ ಅಂತ. ಈಗ ನಾನು ಏನು ಹೇಳಿದೆ, ಕೋಆರ್ಡಿನೇಷನ್ ಸ್ಪಿಯರು ಇದರ ಮೇಲೆ ಚಾರ್ಜ್ ಕೆಟಯಾನ್ ಇರಬೇಕು, ಅನಯಾನ್ ಇರ್ಬೋದು, ರೈಟ್? ಸೊ ಅದು ನೋಡ್ಕೊಂತ ಹೋಗೋಣ. ಸೊ ಕೆಟಯಾನಿಕ್ ಕಾಂಪ್ಲೆಕ್ಸ್ ಏನೇನಾಗಿರ್ತವೆ? ಸೊ ಕೆಟಯಾನಿಕ್ ಕಾಂಪ್ಲೆಕ್ಸಲ್ಲಿ ಏನಾಗಿರುತ್ತೆ? ಕಾಂಪ್ಲೆಕ್ಸ್ ಮೇಲ್ಗಡೆ ಓವರಾಲ್ ನೆಟ್ ಏನಾಗಿರುತ್ತೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಅವಾಗ ಅದನ್ನ ಏನು ಹೇಳ್ತೀರಾ? ಕೆಟಯಾನಿಕ್ ಕಾಂಪ್ಲೆಕ್ಸ್. ಸೊ ಎಕ್ಸಾಂಪಲ್ನ ಬರ್ತಿದ್ದೀನಿ ನೋಡಿ, ಮೇಲ್ಗಡೆ ಚಾರ್ಜ್ ನೋಡಿ +2. ಕೆಟಯಾನಿಕ್ ಕಾಂಪ್ಲೆಕ್ಸ್ ಇದ್ದಾಗ ನಿಮ್ಮದು ಯಾವುದು ಕೌಂಟರ್ ಅಯಾನ್ ಬರುತ್ತೆ? ಆನಯಾನಿಕ್ ಬರುತ್ತೆ. ಸೊ ಇದನ್ನು ನೀವು ಚಾರ್ಜ್ ತೆಗಿಬೇಕು ಅಂದರೆ ಏನು ಆ್ಯಡ್ ಮಾಡಬೇಕು? ಬ್ರೋಮೀನು, ಕ್ಲೋರಿನು ಇಂಥವನ್ನ ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಆನಯಾನಿಕ್ ಕಾಂಪ್ಲೆಕ್ಸ್ ಅಂದರೆ ನೆಟ್ ಚಾರ್ಜ್ ಏನಾಗಿರುತ್ತೆ? ನೆಗೆಟಿವ್ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಟ್ರಲ್ ಅಂದರೆ ನೆಟ್ ಚಾರ್ಜ್ 0 ಆಗಿರುತ್ತೆ. ಸೊ ನೋ ನೆಟ್ ಚಾರ್ಜ್. ಅವಾಗ ಏನಾಗುತ್ತದು? ನಿಮ್ಮದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಸೆಂಟ್ರಲ್ ಆಟಮ್. ಸೊ ಸೆಂಟ್ರಲ್ ಆಟಮ್ ಏನಾಗಿರುತ್ತೆ ಇದರಲ್ಲಿ? ಯೂಶಲಿ ಮೆಟಲ್ ಆಟಮ್ ಆಗಿರುತ್ತೆ, ರೈಟ್? ಸೊ ಏನಾಗಿರುತ್ತೆ? ಆಟಮ್ ಆರ್ ಅಯಾನ್ ಟು ವಿಚ್ ಅ ಫಿಕ್ಸ್ಡ್ ನಂಬರ್ ಆಫ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಯಾವ ಆಟಮ್ಗೆ ಬೇರೆ ಲಿಗ್ಯಾಂಡ್ಸು ಡೊನೇಟ್ ಮಾಡ್ತಿದ್ದಾವೆ ಎಲೆಕ್ಟ್ರಾನ್ಸು ಅಥವಾ ಬಾಂಡಿಂಗ್ ಮಾಡ್ತಿದೆ, ಕೋಆರ್ಡಿನೇಷನ್ ಬಾಂಡ್, ಅದನ್ನ ಏನು ಹೇಳ್ತೀರಾ? ಸೆಂಟ್ರಲ್ ಆಟಮ್. ಲಿಗ್ಯಾಂಡ್ ಯಾವುದನ್ನು ಹೇಳ್ತೀರಾ? ಯಾವುದರಲ್ಲಿ ಎಬಿಲಿಟಿ ಇದೆ ಎಲೆಕ್ಟ್ರಾನ್ ಪೇರ್ನ ನೀವು ಡೊನೇಟ್ ಮಾಡೋದಕ್ಕೋಸ್ಕರ. ದ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಬೌಂಡೆಡ್ ಟು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಇನ್ ದ ಕೋಆರ್ಡಿನೇಷನ್ ಎಂಟಿಟಿ ವಿಚ್ ಹ್ಯಾವ್ಸ್ ಎಬಿಲಿಟಿ ಟು ಡೊನೇಟ್ ಅ ಪೇರ್ ಆಫ್ ಎಲೆಕ್ಟ್ರಾನ್. ಕ್ಲಿಯರ್? ನೆಕ್ಸ್ಟ್ ಟೈಪ್ಸ್ ಆಫ್ ಲಿಗ್ಯಾಂಡ್. ಸೊ ಲಿಗ್ಯಾಂಡ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅದ್ರ ಬಗ್ಗೆ ಕ್ವಶನು. ಸೊ ಲಿಗ್ಯಾಂಡು ಟೈಪ್ಸಲ್ಲಿ ಬಂದರೆ ನಾವು ಆನ್ ದಿ ಬೇಸಿಸ್ ಆಫ್ 3 ಥಿಂಗ್ಸ್ ನಾವೇನು ಮಾಡ್ಬೋದು? ಟೈಪ್ಸ್ನ ಡಿವೈಡ್ ಮಾಡ್ಬೋದು. ಸೊ ದ ಫಸ್ಟ್ ಟೈಪ್ ಈಸ್ ಆನ್ ದ ಬೇಸಿಸ್ ಆಫ್ ಚಾರ್ಜ್. ಸೊ ಲಿಗ್ಯಾಂಡು ಚಾರ್ಜ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಏನು ಮಾಡ್ಬೋದು? 3 ಟೈಪಲ್ಲಿ ಡಿವೈಡ್ ಮಾಡ್ತೀನಿ. ದ್ಯಾಟ್ ಈಸ್ ನೆಗೆಟಿವ್ ಲಿಗ್ಯಾಂಡ್, ಪಾಸಿಟಿವ್ ಲಿಗ್ಯಾಂಡ್, ನ್ಯೂಟ್ರಲ್ ಲಿಗ್ಯಾಂಡ್. ನೆಗೆಟಿವ್ ಲಿಗ್ಯಾಂಡಲ್ಲಿ ಏನು ಬರುತ್ತೆ? ಸೈನೈಡ್, ಕ್ಲೋರಿನ್, ಬ್ರೋಮಿನ್, ಅಮೈಡು, ನೈಟ್ರೇಟು, ಅವು ಆಯಿತಾ? ಸೊ ಪಾಸಿಟಿವ್ ಲಿಗ್ಯಾಂಡಲ್ಲಿ ನೈಟ್ರೋಸೋನಿಯಮು, ನೈಟ್ರೋನಿಯಮು. ನೆಕ್ಸ್ಟು ನ್ಯೂಟ್ರಲ್ ಲಿಗ್ಯಾಂಡ್ಸಲ್ಲಿ ವಾಟರ್ ಬರುತ್ತೆ, ಅಮೈನ್ ಬರುತ್ತೆ, ಫಾಸ್ಫೀನ್ ಬರುತ್ತೆ, ಕಾರ್ಬೋನಿಲ್ ಬರುತ್ತೆ. ಇದನ್ನು ಕಾರ್ಬೋನಿಲ್ ಅಂತ ನೀವು ಇದು ಮಾಡ್ತೀರಾ, ಕಾರ್ಬನ್ ಮೊನಾಕ್ಸೈಡ್ನ ಆ್ಯಸ್ IUPAC ನೇಮಿಂಗ್ ಮಾಡಬೇಕಾದ್ರೆ. ನೆಕ್ಸ್ಟ್ ಬರೋಣ ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಡೋನರ್ ಸೈಟ್. ಸೊ ಒಂದು ಲಿಗ್ಯಾಂಡ್ ಹತ್ರ ಎಷ್ಟು ಆಟಮ್ಸ್ನ ಕೊಡೋಕ್ಕೆ ಎಬಿಲಿಟಿ ಇದೆ, ಎಷ್ಟು ಅಲ್ಲಿ ಒಂದು ಲಿಗ್ಯಾಂಡ್ ಇದೆ. ಲಿಗ್ಯಾಂಡಲ್ಲಿ ಅಂದ್ಕೊಳ್ಳಿ, ಇವಾಗ ABCD ಅನ್ನೋದು ಒಂದು ಪೂರ ಲಿಗ್ಯಾಂಡು. ಈ ABCDಯಲ್ಲಿ ಸೆಂಟರ್ಸ್ ಎಷ್ಟಿದ್ದಾವೆ? ABCD. ಬಟ್ ಎಲ್ಲ ಸೆಂಟರ್ಸು ಎಲೆಕ್ಟ್ರಾನ್ ಡೊನೇಟ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಎಷ್ಟು ಸೆಂಟರ್ ಡೊನೇಟ್ ಮಾಡೋಕ್ಕಾಗತ್ತೆ ಅದ್ರ ಬೇಸಿಸ್ ಮೇಲೆ ನಾವೇನು ಹೇಳ್ತೀನಿ? ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಡೋನಾರ್ ಸೈಟ್. ಸೊ ಡೋನಾರ್ ಸೈಟ್ ಮೇಲೆ ಮೋನೋಡೆಂಟೆಡ್, ಬೈಡೆಂಟೆಡ್, ಪಾಲಿಡೆಂಟೆಡ್, ಫ್ಲೆಕ್ಸಿಡೆಂಟೆಡ್. ಮೋನೋಡೆಂಟೆಡ್ ಅಂದ್ರೇನು? ಒಂದು ಲಿಗ್ಯಾಂಡು ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಮಾತ್ರ ಡೊನೇಟ್ ಮಾಡೋಕ್ಕೆ ಎಬಿಲಿಟಿ ಇದೆ. ಬೈಡೆಂಟೆಡ್ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಪಾಲಿಡೆಂಟೆಡ್ 3ಕ್ಕಿಂತ ಜಾಸ್ತಿ ಅಥವಾ 3. ಫ್ಲೆಕ್ಸಿಡೆಂಟೆಡ್ 2-3 ಇರುತ್ತೆ, ಬಟ್ ನಿನಗೆ ಇಷ್ಟ ಬಂದಂಗೆ. ಇವಾಗ ನಿನಗೆ 2 ಬೇಕಾ? ನಾನು 2 ಪೇರ್ ಡೊನೇಟ್ ಮಾಡ್ತೀನಿ. ನಿನಗೆ 4 ಬೇಕಾ? ಓಕೆ, ನನ್ನ ಹತ್ರ 4 ಇರೋದನ್ನ ಡೊನೇಟ್ ಮಾಡ್ತೀನಿ. ಸೊ ಫ್ಲೆಕ್ಸಿಬಲ್ ಆಗಿ ಎಷ್ಟು ಬೇಕೋ ಅಷ್ಟು ಡೊನೇಟ್ ಮಾಡ್ತವೆ, ಆಯಿತಾ? ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಬಾಂಡಿಂಗ್. ಸೊ ಬಾಂಡಿಂಗ್ ಮೇಲೆಗೆಲ್ಲ ಚಿಲೇಟಿಂಗ್ ಲಿಗ್ಯಾಂಡು, ಆಂಬಿಡೆಂಟೆಡ್ ಲಿಗ್ಯಾಂಡ್. ಚಿಲೇಟಿಂಗ್ ಲಿಗ್ಯಾಂಡ್ ಅಂದರೆ ಇದೊಂದು ಬೈಡೆಂಟೆಡ್ ಲಿಗ್ಯಾಂಡ್ ಅಥವಾ ಪಾಲಿಡೆಂಟೆಡ್ ಲಿಗ್ಯಾಂಡ್ ಆಗಿರುತ್ತೆ. ಇದೇನು ಮಾಡುತ್ತೆ? ಇವಾಗ ಸೆಂಟ್ರಲ್ ಮೆಟಲ್ ಆಟಮ್ ಇದೆ ನನ್ನ ಹತ್ರ, ಇದು ನನ್ನ ಕೈಗಳೇನು ಲಿಗ್ಯಾಂಡು. ನನ್ನ ಹತ್ರ ಡೊನೇಟ್ ಮಾಡೋಕ್ಕೆ ಎಷ್ಟು ಸೈಟು? ಇದೊಂದಿದೆ ಸೈಟ್, ಇದೊಂದಿದೆ ಸೈಟ್, ಆಯಿತಾ? ಸೊ ಸೆಂಟ್ರಲ್ ಮೆಟಲ್ ಆಟಮ್ ನಾನೇನು ಮಾಡ್ತೀನಿ? ಈ ಸೈಟಿಂದ ಹಿಂಗೆ ಹೋಗ್ತೀನಿ. ಸೊ ನಂದು ಏನಾಗಿದೆ? ಇವೆರಡು ಕೈಯಂತೂ ಕನೆಕ್ಟೆಡ್ ಆಗಿರೋದ್ರಿಂದ ಈ ಸೆಂಟ್ರಲ್ ಮೆಟಲ್ ಆಟಮ್
ಇಲ್ಲಿಂದ ಹಿಂಗೆ ಬಂದರೆ ಏನು ಫಾರ್ಮೇಷನ್ ಆಯಿತು, ರಿಂಗ್ ಟೈಪ್ ಫಾರ್ಮೇಷನ್ ಆಯ್ತಲ್ವಾ. ಸೊ ಈ ಥರ ರಿಂಗ್ ಟೈಪ್ ಆಫ್ ಫಾರ್ಮೇಷನ್ ಮಾಡೋ ಎಬಿಲಿಟಿ ಇರೋ ಲಿಗ್ಯಾಂಡಿಗೆ ಏನು ಹೇಳ್ತೀರಾ, ಚಿಲೇಟಿಂಗ್ ಲಿಗ್ಯಾಂಡ್ ಅಂತ ಹೇಳ್ತೀರಾ. ಆಂಬಿಡೆಂಟೆಡ್ ಲಿಗ್ಯಾಂಡ್. ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದರೆ ಇದೇ ಥರ ನನ್ನ ಹತ್ರ 2 ಸೈಟ್ ಇದೆ, ನಾನು ಒಟ್ಟಿಗೆ 2 ಸೈಟು ಕೊಡೋಕ್ಕಾಗಲ್ಲ. ಅಥವಾ ಈ ಸೈಟಿಂದ ತಗೋ ಅಥವಾ ಈ ಸೈಟಿಂದ ತಗೋ, ಎರಡೂ ಕೊಡಲ್ಲ. ಅಂಥ ಲಿಗ್ಯಾಂಡ್ಸಿನು ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಹೇಳ್ತೀರಾ. ಕ್ಲಿಯರ್? ಓಕೆ. ಸೊ ಒಂದು ಇಂಪಾರ್ಟೆಂಟ್ ಮೋನೋಡೆಂಟೆಡ್ ಲಿಗ್ಯಾಂಡ್ಸ್ನ ಬರೆದಿದ್ದೀನಿ, ಅದರದ್ದು IUPAC ನೇಮ್ನ ಬರೆದಿದ್ದೀನಿ, ಚಾರ್ಜ್ನ ಬರೆದಿದ್ದೀನಿ. ಚಾರ್ಜ್ ಬೇಕಾಗಿದೆ ಆಕ್ಸಿಡೇಷನ್ ಸ್ಟೇಟು ಅಥವಾ ಎಫೆಕ್ಟಿವ್ ಅಟೋಮಿಕ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ. ಸೊ ನೋಡ್ತಾ ಹೋಗಿ. ಸೊ IUPAC ನೇಮ್ ಬಂದರೆ ನೀವು ಯಾವುದೇ ಒಂದು ಹ್ಯಾಲೋಜನ್ ತೊಗೊಂಡ್ರೆ ಅದನ್ನು ಹ್ಯಾಲಿಡೋ ಅಂತ ಹೇಳ್ತೀರಾ, ಕ್ಲೋರಿಡೋ, ಬ್ರೋಮಿಡೋ, ಅಯೋಡೋ ಈ ಥರ ಆಯಿತಾ, ಫ್ಲೂರಿಡೋ. ಸೊ ಫಾರ್ಮುಲಾ X-. ಸೊ ಚಾರ್ಜ್ -1, ಡೋನಾರ್ ಸೈಟ್ ಯಾವುದು X, ನಮ್ಮದು ಹ್ಯಾಲೋಜನೇ. ನೆಕ್ಸ್ಟ್ ಹೈಡ್ರಾಕ್ಸಿಡೋ. ಸೊ ಹೈಡ್ರಾಕ್ಸಿಡೋ OH- ಹೈಡ್ರಾಕ್ಸಿಡೋ, ಚಾರ್ಜ್ -1, ಆಕ್ಸಿಜನ್ ಏನು ಡೋನಾರ್ ಆಟಮ್. ನೆಕ್ಸ್ಟ್ CN- ಬಂದರೆ ಸಯನಿಡೋ ಅಥವಾ ಸಯಾನೋ ಅಂತಾನು ಕೂಡ ಬರಿಬೋದು, ಆರ್ ಸಯಾನೋ ಅಂತಾನು ಕೂಡ ನೀವು ಬರಿಬೋದು. ನೆಕ್ಸ್ಟ್ ಬರೋಣ NO2-. ಸೊ ಯಾವಾಗ ನಮ್ಮದು ಡೋನಾರ್ ಆಟಮ್ ನೈಟ್ರೋಜನ್ ಇರುತ್ತೆ, ನೈಟ್ರೋಜನಿಂದ ಡೊನೇಟ್ ಮಾಡ್ತೀರಾ, ಅವಾಗ ಏನು ಹೇಳ್ತೀರಾ, ನೈಟ್ರಿಟೋ ಎನ್ ನಂದು ಡೋನಾರ್ ಆಟಮು. ನೈಟ್ರಿಟೋ O ಡೋನಾರ್ ಆಟಮ್ ಆಗಿದ್ರೆ ನೀವೇನು ಬರೀತೀರಾ, ONO- ಬರೆದ್ಬಿಟ್ಟು ನೈಟ್ರಿಟೋ O ಅಂತ ಬರಿತೀರಾ. ಕ್ಲಿಯರ್? ನೈಟ್ರಿಟೋ N, ನೈಟ್ರಿಟೋ O. ನೆಕ್ಸ್ಟು ಸಯನೈಟ್, ಥಿಯೋಸೈನೈಟು. ಥಿಯೋಸೈನೈಡಲ್ಲಿ ಏನಾದರೂ ಡೋನಾರ್ ಆಟಮ್ ನಿಂದು ಸಲ್ಫರ್ ಆಗಿದ್ರೆ ಸೊ ಅವಾಗ ಏನು ಬರೀತೀರಾ, ಥಿಯೋಸಯನೇಟೋ. ಯಾವಾಗ ನಿಮ್ಮದು ನೈಟ್ರೋಜನ್ ಡೋನಾರ್ ಆಟಮ್ ಆಗಿರುತ್ತೆ, ಐಸೋಥಿಯೋಸಯನೇಟೋ. ನೋಡ್ತಿದ್ದೀರಾ, ನೆಗೆಟಿವ್ ಲಿಗ್ಯಾಂಡ್ ಏನಿದ್ದಾವೆ ಅದ್ರ ಹಿಂದೆಗಡೆ ಏನಾಗ್ತಿದೆ, ಓ ಇಂದ ಎಂಡ್ ಆಗ್ತಿದೆಯಲ್ವಾ, ಏಟೋ ಅಂತ. ನೆಕ್ಸ್ಟು ಅಸಿಟೇಟ್. ಸೊ ಅಸಿಟೇಟು -1, ಅಸಿಟೇಟೋ ಆಯಿತಾ. NO3- ನೈಟ್ರೇಟೋ. NO ಯಾವುದು ನ್ಯೂಟ್ರಲ್ ಲಿಗ್ಯಾಂಡು, ನೈಟ್ರೋಸಿಲ್ ಆಯಿತಾ. ನೆಕ್ಸ್ಟ್ NO+ ಪಾಸಿಟಿವ್ ಚಾರ್ಜ್ ಇರೋದು, ನೈಟ್ರೋಸೋನಿಯಂ. NO2+ ಪಾಸಿಟಿವ್ ಲಿಗ್ಯಾಂಡು, ಸೊ ನೈಟ್ರೋನಿಯಂ, ಇಂದ ಎಂಡ್ ಆಗುತ್ತೆ ಪಾಸಿಟಿವ್ ಲಿಗ್ಯಾಂಡ್. ನೆಕ್ಸ್ಟ್ NH2- ಅಮಿಡೋ, ನೆಗೆಟಿವ್ O, ಇಮಿಡೋ ನೆಗೆಟಿವ್ O, ಅಮೈನ್ NH3 ನ್ಯೂಟ್ರಲ್. NH2 NH3+ ಪಾಸಿಟಿವ್ ಲಿಗ್ಯಾಂಡ್, ಹೈಡ್ರಾಸೋನಿಯಂ, ಇಂದ ಎಂಡ್ ಆಗುತ್ತೆ ಪಾಸಿಟಿವ್. O2- O2 2-. ಸೊ ಆಕ್ಸಿಡೋ ನೆಗೆಟಿವ್ ಆಗಿರೋದ್ರಿಂದ ಪೇರ್ ಆಕ್ಸಿಡೋ O. H2O ನ್ಯೂಟ್ರಲ್ ಲಿಗ್ಯಾಂಡ್, ಆಕ್ವಾ. CO ಕಾರ್ಬೋನಿಲ್ ನ್ಯೂಟ್ರಲ್ ಲಿಗ್ಯಾಂಡ್, ಕಾರ್ಬೋನಿಲ್. ಕ್ಲಿಯರ್? ಸೊ ಇಂಪಾರ್ಟೆಂಟ್ ಬೈಡೆಂಟೆಡ್ ಲಿಗ್ಯಾಂಡ್ಸಿಗೆ ಬರೋಣ. ಸೊ ಬೈಡೆಂಟೆಡ್ ಅಂದರೆ 2 ಸೈಟ್ಸ್ ಇರುತ್ತೆ, ಡೋನಾರ್ ಸೈಟ್ಸ್. ಸೊ ಫಸ್ಟ್ ಒಂದೇನು, ಗ್ಲೈಸಿನೇಟೋ. ಗ್ಲೈಸಿನೇಟೋಗೆ ನಾವು ಯಾವ ಥರ ನೀವು ಫಾರ್ಮುಲಾದಲ್ಲಿ ಬರೀತೀರಾ, GLY ಅಂತ ಬರೀತೀರಾ. ಸೊ ಎಲ್ಲಿ GLY ಇದೆ ಅದೇನು ಗ್ಲೈಸಿನೇಟೋ, ಚಾರ್ಜ್ ಏನು -1. DMG ಯಾವಾಗ ಫಾರ್ಮುಲಾದಲ್ಲಿ ಇರುತ್ತೆ, IUPACಯಲ್ಲಿ ಏನು ಬರೀತೀರಾ ನೀವು, ಡೈಮಿಥೈಲ್ ಗ್ಲೈಆಕ್ಸಿಮೇಟೋ. ಡೈಮಿಥೈಲ್ ಗ್ಲೈಆಕ್ಸಿಮೇಟೋ. ನೋಡಿ ಇಲ್ಲಿ ಯಾವಾಗ ಡೈ ಅಂತ ಮೊದಲೇ ಬಂದ್ಬಿಟ್ಟಿರತ್ತೆ ಆ್ಯಂಡ್ ನಮ್ಮದು ಕಾಂಪ್ಲೆಕ್ಸಲ್ಲಿ ಏನಾದರೂ ಈ ಥರ ಇರತ್ತೆ ಅಂತ ಅಂದ್ಕೊಳ್ಳಿ. ಸೊ ಕೊಬಾಲ್ಟ್ ಅಂದ್ಬಿಟ್ಟು DMG ಟ್ವೈಸ್ ಇದ್ದಾಗ ಅವಾಗ ನೇಮಿಂಗ್ ಹೇಗೆ ಮಾಡ್ತೀರಾ ನೋಡಿ, ಡೈ ಇಲ್ಲೇ ಇದ್ದಾಗ ನೀವೇನ ಬರೀತೀರಾ ಇಲ್ಲಿ, ಸೊ ಬಿಸ್ ಬರೆದುಬಿಟ್ಟು ಇಲ್ಲಿ ಬರೀತೀರಾ ಡೈಮಿಥೈಲ್ ಗ್ಲೈಆಕ್ಸಿಮೇಟೋ ಅಂತ. ಡೈಮಿಥೈಲ್ ಗ್ಲೈಆಕ್ಸಿಮೇಟೋ, ಡೈ ಮೊದಲೇ ಬಂದಿರೋದ್ರಿಂದ. ನೆಕ್ಸ್ಟ್ OX ಬಂದರೆ ಆಕ್ಸಲೇಟೋ -2. EN ಬಂದರೆ ಇಥಲೀನ್ ಡೈ ಅಮೈನ್ ಆಯಿತಾ. DIPY ಬಂದರೆ ಡೈ ಪಿರಡಿಲ್. ನೆಕ್ಸ್ಟು AC ಬಂದರೆ ಅಸಿಟೈಲ್ ಅಸಿಟೇನೇಟೋ. ಪಾಲಿಡೆಂಟೆಡ್ ಲಿಗ್ಯಾಂಡ್ಸಲ್ಲಿ ಇವೆರಡು ತುಂಬ ಇಂಪಾರ್ಟೆಂಟ್, ಅದರಲ್ಲೂ ಇದು ತುಂಬ ಇಂಪಾರ್ಟೆಂಟ್. EDTA. ಡೈನ್ ಬಂದರೆ ಡೈ ಇಥಲೀನ್ ಟ್ರೈ ಅಮೈನು, ಅದರಲ್ಲಿ ನಿಮ್ಮದು ಡೋನಾರ್ ಸೈಟ್ಸ್ 3 ಇರುತ್ತೆ. ನೆಕ್ಸ್ಟ್ EDTA ಬಂದರೆ ಇದೊಂದು ಫ್ಲೆಕ್ಸಿಡೆಂಟೆಡ್ ಲಿಗ್ಯಾಂಡು. ಫ್ಲೆಕ್ಸಿಡೆಂಟೆಡ್ ಲಿಗ್ಯಾಂಡ್. ಸೊ ಡೋನಾರ್ ಸೈಟ್ ಎಷ್ಟು, 2 ನೈಟ್ರೋಜನಿಂದ 4 ಆಕ್ಸಿಜನಿಂದ. ಸೊ ಟೋಟಲಿ ಮ್ಯಾಕ್ಸಿಮಮ್ 6 ಇರುತ್ತೆ, ಮಿನಿಮಮ್ 2 ಇರುತ್ತೆ. ಈಗ ಬರೋಣ ಕ್ವಶನ್. 2022 ಕ್ವಶನ್ ಬಂದಿರೋದು, ವಾಟ್ ಆರ್ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಆ್ಯನ್ ಎಕ್ಸಾಂಪಲ್. ಸೊ ಕಾಂಪ್ಲೆಕ್ಸಸಲ್ಲಿ ಬಂದರೆ 2 ಟೈಪ್ಸ್ ಆಫ್ ಕಾಂಪ್ಲೆಕ್ಸಸ್ ಇರುತ್ತೆ. ಸೊ ಕಾಂಪ್ಲೆಕ್ಸ್ ಬಂದರೆ 2 ಟೈಪ್ಸ್ ಇರುತ್ತೆ. ಒಂದು ಹೋಮೋಲೆಪ್ಟಿಕ್ ಆ್ಯಂಡ್ ಇನ್ನೊಂದು ಹೆಟಿರೋಲೆಪ್ಟಿಕ್.
ಹೋಮೋಲೆಪ್ಟಿಕ್ ಅಂದರೆ ಏನು ನೋಡಿ, ಇವಾಗ ಸೆಂಟ್ರಲ್ ಮೆಟಲ್ ಆಟಮ್ ಕೊಬಾಲ್ಟ್ ತೊಗೊಂಡಿದ್ದೀನಿ. ಕೊಬಾಲ್ಟ್ ತೊಗೊಂಡಾದ್ಮೇಲೆ ಲಿಗ್ಯಾಂಡ್ಸು ಬರೀ ಒಂದೇ ಟೈಪ್ ಇರುತ್ತೆ ಇದರಲ್ಲಿ. ಹೋಮೋಲೆಪ್ಟಿಕ್ ಅಂದರೆ 6 ಅಮೈನ್ ಆಗಿರುತ್ತೆ. ಬಟ್ ಇದರಲ್ಲಿ ಹೆಟಿರೋಲೆಪ್ಟಿಕ್ ಅಂದರೆ 2ಗಿಂತ 3 ಟೈಪ್ ಆಫ್ ಲಿಗ್ಯಾಂಡ್ಸ್ ಇರುತ್ತೆ. ಲೆಟ್ಸ್ ಸೇ ಇದು 2 ಇದ್ದಾವೆ, ಕ್ಲೋರಿನ್ 2 ಇದ್ದಾವೆ, ಬ್ರೋಮಿನ್ 2 ಇದ್ದಾವೆ, ಈ ಥರ ಆಗಿರ್ಬೋದು. ಆಯಿತಾ? ಸೊ ಅದೇನೇನು ಹೇಳ್ತೀರಾ ನೀವು, ಹೆಟಿರೋಲೆಪ್ಟಿಕ್, ಮೋರ್ ದ್ಯಾನ್ 1 ಟೈಪ್ ಆಫ್ ಲಿಗ್ಯಾಂಡ್ ಇದ್ದಾಗ. ಸೊ ನೋಡಿ, ಕಾಂಪ್ಲೆಕ್ಸಸ್ ಇನ್ ವಿಚ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಈಸ್ ಬೌಂಡ್ ಟು ಮೋರ್ ದ್ಯಾನ್ 1 ಕೈಂಡ್ ಆಫ್ ಡೋನಾರ್ ಗ್ರೂಪ್ಸ್ ಆರ್ ಲಿಗ್ಯಾಂಡ್ಸ್ ಆರ್ ಕಾಲ್ಡ್ ಆಸ್ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್. ಎಕ್ಸಾಂಪಲ್ಸ್ ನೋಡಿ, ಅಮೈನೋ ಕ್ಲೋರಿನ್ ಇದೆ, ಅಮೈನೋ ಕ್ಲೋರಿನೋ ಆಕ್ವಾ ಇದೆ, ಅಮೈನೋ ನೈಟ್ರೋ ಗ್ರೂಪ್ ಇದೆ. ನೆಕ್ಸ್ಟ್ ಬರೋಣ. ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಆಫ್ ಐರನ್ ಇನ್ ದಿಸ್ ಕಾಂಪ್ಲೆಕ್ಸ್? ಸೊ ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಕೋಆರ್ಡಿನೇಷನ್ ನಂಬರ್ ಎಷ್ಟು ಅಂತ ಕೇಳ್ತಿದ್ದಾರೆ ಅಷ್ಟೇ. ಸೊ ಕೋಆರ್ಡಿನೇಷನ್ ನಂಬರ್ ಯಾವ ಸ್ಯಾಟಿಸ್ಫೈ ಮಾಡುತ್ತೆ? ಕಾಂಪ್ಲೆಕ್ಸಲ್ಲಿ ಇರೋ ಲಿಗ್ಯಾಂಡ್ಸ್ಗಳು. ಲಿಗ್ಯಾಂಡ್ಸ್ ಇವೆರಡು ಇದಾವ. ಸೊ ಕ್ಲೋರಿನ್ ಏನು, ಮೋನೋಡೆಂಟೆಡ್ ಲಿಗ್ಯಾಂಡು, ರೈಟ್? ಸೊ ಮೋನೋಡೆಂಟೆಡ್ ಲಿಗ್ಯಾಂಡು 2 ಇದಾವೆ. ಸೊ 2 ಕ್ಲೋರಿನ್ ಇರೋದ್ರಿಂದ 2 ಸೈಡ್ಸ್, 2 ಕೋಆರ್ಡಿನೇಷನ್ ನಂಬರ್ ಇದರಿಂದ ಆಯಿತು. ನೆಕ್ಸ್ಟ್ ಇಎನ್ ಇರೋದು, ಸೊ 2 ಇಎನ್ ಇದೆ. ಸೊ ಕೋಆರ್ಡಿನೇಷನ್, ಸೊ ಇದರದ್ದು ಡೆನ್ಸಿಟಿ ಎಷ್ಟು ಇಎನ್ದು? ಸೊ ದಿಸ್ ಇಸ್ 2 ಬೈಡೆಂಟೆಡ್ ಲಿಗ್ಯಾಂಡ್. ಸೊ 4 ಟೋಟಲಿ 6 ಕೋಆರ್ಡಿನೇಷನ್ ನಂಬರ್ ಆಗೋಯ್ತು. ಕ್ಲಿಯರ್? ನೆಕ್ಸ್ಟ್ ಬಂದ್ಬೇಡ, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಆವಾಗಲೇ ಹೇಳಿದೆ, ಯಾವಾಗ ಲಿಗ್ಯಾಂಡ್ಸ್ ಎಲ್ಲ ಸೇಮ್ ಆಗಿರುತ್ತೆ, ದಟ್ ಈಸ್ ಎಕ್ಸಾಂಪಲ್ ಫಾರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಸೊ ದ ಕಾಂಪ್ಲೆಕ್ಸಸ್ ಇನ್ ವಿಚ್ ಮೆಟಲ್ ಈಸ್ ಬೌಂಡ್ ಟು ಓನ್ಲಿ 1 ಕೈಂಡ್ ಆಫ್ ಡೋನಾರ್ ಗ್ರೂಪ್ ಆರ್ ಕಾಲ್ಡ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಎಕ್ಸಾಂಪಲ್. ನೆಕ್ಸ್ಟ್ ಬರೋಣ, ಎಫೆಕ್ಟಿವ್ ಅಟೋಮಿಕ್ ನಂಬರ್. ಸೊ ಎಫೆಕ್ಟಿವ್ ಅಟೋಮಿಕ್ ನಂಬರ್ ಅಂದ್ರೇನು? ಸೊ ಈ ಟೋಟಲ್ ಇವಾಗ ಸೆಂಟ್ರಲ್ ಮೆಟಲ್ ಆಟಮ್ ಇದೆ, ಈ ಸೆಂಟ್ರಲ್ ಮೆಟಲ್ ಆಟಮ್ ಹತ್ರ ಬಾಂಡಿಂಗ್ ಎಲ್ಲ ಮಾಡಾದ್ಮೇಲೆ ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಪ್ರೆಸೆಂಟ್ ಆಗಿದಾವೆ ಅದ್ರ ಬಗ್ಗೆ ಇದನ್ನು ಮಾತಾಡೋದು. ಸೊ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಅರೌಂಡ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಇನ್ಕ್ಲೂಡಿಂಗ್ ದೋಸ್ ಡೊನೇಟೆಡ್ ಬೈ ಲಿಗ್ಯಾಂಡ್ಸ್. ವಿತ್ ಲಿಗ್ಯಾಂಡ್ಸ್ ಮತ್ತು ಅದ್ರ ಹತ್ರ ಇದ್ದಿದೆ ಎಲ್ಲ ಸೇರಿಸಿ ಎಷ್ಟು ನಿಮ್ಮ ಹತ್ರ ಎಲೆಕ್ಟ್ರಾನ್ಸ್ ಇದೆ ಸೆಂಟ್ರಲ್ ಮೆಟಲ್ ಆಟಮ್ ಹತ್ರ, ಅದನ್ನು ಬರೀತೀರಾ. ಕ್ಲಿಯರ್? ಸೊ ನೆಕ್ಸ್ಟ್, ಸ್ಟೇಟ್ ವೆದರ್ ಇಥಿಲೀನ್ ಡಯಾಮೈನ್ ಇಸ್ ಅ ಮೋನೋಡೆಂಟೆಡ್ ಆರ್ ಬೈಡೆಂಟೆಡ್. ಸೊ ಇಥಿಲೀನ್ ಡಯಾಮೈನ್ ಅಂದರೆ ಏನು? ಇಥಿಲೀನ್ ಡಯಾಮೈನ್ ಏನಾಗಿದ್ದು? ಬೈಡೆಂಟೆಡ್ ಅಲ್ವಾ? ಸೊ ಬೈಡೆಂಟೆಡ್ ಲಿಗ್ಯಾಂಡ್ ಅಂತ ಬರೀಬೇಕಾಗಿತ್ತು ಅಷ್ಟೇ. ನೆಕ್ಸ್ಟ್, ನಾಮನ್ಕ್ಲೇಚರ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ನಾಮನ್ಕ್ಲೇಚರ್ ಈ ಪಾಯಿಂಟ್ಸ್ನ ಬರೆದಿದ್ದೀನಿ, ಬಟ್ ಈ ಪಾಯಿಂಟ್ಸ್ನ ನೀವೇ ಓದ್ಕೊಂಡು ಸ್ಕ್ರೀನ್ಶಾಟ್ ತೊಗೊಬೋದು ಅಥವಾ PDF ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಬ್ರೀಫಾಗಿ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಬ್ರೀಫಾಗಿ ಏನು ಮಾಡ್ತೀರಾ? ಸೊ ಇದನ್ನು ನೀವು ಶಾರ್ಟ್ ನೋಟ್ಸಲ್ಲಿ ಬರೆಯೋ ಹಾಗಿದ್ರೆ ಇದನ್ನು ಬರೀರಿ ಪ್ಲೀಸ್. ಸೊ ಫಸ್ಟ್ ಏನೋ ನೋಡಿ, ಕೌಂಟರ್ ಕೆಟಯಾನ್ ಇದ್ರೆ ಅಂದರೆ ಪೊಟ್ಯಾಷಿಯಮ್ ಇದೆ, ಸೋಡಿಯಂ ಇದೆ, ಈ ಥರ ಏನಾದರೂ ನಿಮ್ಮದು ಕೌಂಟರ್ ಕೆಟಯಾನ್ಸ್ಗಳಿದ್ರೆ ಇದನ್ನು ಯಾವ ಕಡೆ ಬರೀತೀರಾ? ಈ ಸೈಡಲ್ಲಿ ಬರೀತೀರಾ. ಯಾವಾಗ ಕೌಂಟರ್ ಅಯಾನು ಆನಯಾನ್ ಇರುತ್ತೆ ಅಂದರೆ ಕ್ಲೋರಿನ್ ಇರುತ್ತೆ, ಬ್ರೋಮಿನ್ ಇರುತ್ತೆ, ಎಕ್ಸೆಟ್ರಾ, ಈ ಟೈಪ್ ಇದ್ದಾಗ ಕೌಂಟರ್ ಆನಯಾನ್ನ ಈ ಕಡೆ ಸೈಡ್ ಬರೀತೀರಾ. ಆಯಿತಾ? ಯಾವಾಗಲೂ ಫಸ್ಟ್ ಕೆಟಯಾನ್ ಇರುತ್ತೆ, ದೆನ್ ಆನಯಾನ್ ಇರುತ್ತೆ. ಇದೊಂದು ಮೈಂಡಲ್ಲಿ ಕನ್ಸೆಪ್ಟ್ನ ನಿಮ್ಮ ಗ್ಯಾಪ್ನಿಗೆ ಇಟ್ಕೊಂಡಿಲ್ಲ ನಾಮನ್ಕ್ಲೇಚರಲ್ಲಿ. ನೆಕ್ಸ್ಟ್ ಏನು ಮಾಡ್ತೀರಾ? ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ತೀರಾ. ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ಮೇಲೆ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ನ ಬರೀತೀರಾ. ಯಾವ ಸೆಂಟ್ರಲ್ ಮೆಟಲ್ ಆಟಮ್ ಇದೆ ಅದನ್ನು ಬರೀತೀರಾ. ದೆನ್ ಲಿಗ್ಯಾಂಡ್ನ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರೀತಾ ಹೋಗ್ತೀರಾ. ಅದು ಬೇಕಾದ್ರೆ ಬೈಡೆಂಟೆಡ್ ಆಗಲಿ, ಪಾಲಿಡೆಂಟೆಡ್ ಆಗಲಿ. ಆ್ಯಂಡ್ ಏನಾದರೂ ಆಬ್ರಿವೇಷನಲ್ಲಿ ಇದ್ದರೆ ಆಬ್ರಿವೇಷನ್ದು ಫಸ್ಟ್ ಲೆಟರು, ಲೈಕ್ ಇಎನ್ ಇದ್ರೆ ಇದ್ರ ಆಲ್ಫಾಬೆಟಿಕಲ್ ಆರ್ಡರಿಂದ ಇ ಬರುತ್ತೆ ಫಸ್ಟು. ಆಯಿತಾ? ACSC ಇದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಎ ಇಂದ ಸ್ಟಾರ್ಟ್ ಮಾಡ್ತೀರಾ. ಸೊ ಫಸ್ಟ್ ಲೆಟ್ರನ್ನ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಅದೇ ಥರ ಆಲ್ಫಾಬೆಟಿಕಲ್ ಆರ್ಡರ್ ಬರೀತೀರಾ. ಸೊ ಲಿಗ್ಯಾಂಡ್ ಎಷ್ಟು ಟೈಮ್ ರಿಪೀಟ್ ಆಗಿದೆ ಇದೇನಾದ್ರೂ ಕೆಳಗಡೆ ಬರೀತೀರಾ ಈ ಥರ. ಓಕೆ, ಸೊ ಪಾಲಿಅಟಾಮಿಕ್ ಲಿಗ್ಯಾಂಡ್ ಇದ್ರೆ ಈ ಥರ ಪ್ಯಾರಾಥಿಸಿಸ್ ಹಾಕಿ ಬರೀತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ಇದ್ರ ಮೇಲ್ಗಡೆ ಕೌಂಟರ್ ಅಯಾನ್ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಅವಾಗೇನು ಮಾಡ್ತೀರಾ? ಇಲ್ಲಿ ಇದ್ರದ್ದು ಕಾಂಪ್ಲೆಕ್ಸ್ದು ಚಾರ್ಜಿನ ಅದ್ರದ್ದು ಲೆಫ್ಟ್ ಸೈಡು ಅಪ್ಪರ್ ಸೈಡ್ ಮೇಲೆ ಬರೀತೀರಾ ಅಷ್ಟೇ. ಇದು ಫಾರ್ಮುಲಾ ಬರೆಯೋದು. ನೆಕ್ಸ್ಟ್ ಬರೋಣ, ದಟ್ ಈಸ್ ನಾಮನ್ಕ್ಲೇಚರು. IUPAC ನಾಮನ್ಕ್ಲೇಚರ್ ಯಾವ ಥರ ಬರೀತೀರಾ? ಫಾರ್ಮುಲಾದು ಇದು ಪಾಯಿಂಟ್ಸ್ ವೈಸ್ ಬರೆದಿದ್ದೀನಿ, ನೋ ನೀಡ್. ಇಲ್ಲಿ ಹೋಗೋಣ ನೋಡಿ. ಸೊ 2 ಟೈಪ್ ಆಫ್ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಏನಾಗಿರ್ಬೋದು ನಿಮ್ಮದು ಕೋಆರ್ಡಿನೇಷನ್ ಸ್ಪಿಯರ್ ಕೆಟಯಾನ್ ಆಗಿರ್ಬೋದು ಅಥವಾ ಕೋಆರ್ಡಿನೇಷನ್ ಸ್ಪಿಯರ್ ಆನಯಾನ್ ಆಗಿರ್ಬೋದು. ಎರಡರದ್ದು ಹೇಳಿದ್ದೀನಿ. ಸೊ ನೋಡಿ, ಕೌಂಟರ್ ಅಯಾನ್ ಪಾಸಿಟಿವ್ ಆಗಿದೆ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ನೆಗೆಟಿವ್ ಆಗಿದೆ. ಆಯಿತಾ? ಸೊ ಫಸ್ಟು ಕ್ಯಾಟಯಾನ್ ನೇಮ್ ಬರೀತೀರಾ, ಆಮೇಲೆ ಈ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ದು ನೇಮ್ ಬರೀತಾ ಹೋಗ್ತೀರಾ. ಇದರಲ್ಲಿ ನೋಡಿ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸು ಪಾಸಿಟಿವ್ ಆಗಿದೆ ಕೆಟಯಾನ್. ಸೊ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಿಂದಾನೇ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ದೆನ್ ಅಯಾನಿಂದ ಸ್ಟಾರ್ಟ್ ಮಾಡ್ತೀರಾ. ಹೇಗೆ ಮಾಡೋದು ನೋಡಿ.
ಸೊ ಫಸ್ಟ್ ಇದರಲ್ಲಿ ಏನು ಮಾಡ್ತೀರಾ, ಕೆಟಯಾನ್ ಏನಿದೆ ಅದನ್ನು ಬರೀತೀರಾ. ಪೊಟ್ಯಾಷಿಯಮ್ ಇದ್ರೆ ಪೊಟ್ಯಾಷಿಯಮಿಂದ ಸ್ಟಾರ್ಟ್ ಮಾಡ್ತೀರಾ, ಸೋಡಿಯಂ ಇದ್ರೆ ಸೋಡಿಯಮಿಂದ ಸ್ಟಾರ್ಟ್ ಮಾಡ್ತೀರಾ, ಬೇರೆ ಇದ್ರೆ ಬೇರೆದಿಂದ ಸ್ಟಾರ್ಟ್ ಮಾಡ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಸ್ಪೇಸ್ ಬಿಡದಲ್ಲಿ ಲಿಗ್ಯಾಂಡ್ ನೇಮ್ ಬರೆಯಕ್ಕೆ ಹೋಗ್ತೀರಾ. ಆಯಿತಾ. ಸೊ ಲಿಗ್ಯಾಂಡ್ ಯಾವ್ಯಾವಿದೆ, ಲಿಗ್ಯಾಂಡ್ನ ಯಾವ ಥರ ನೇಮ್ ಮಾಡ್ತೀರಾ, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೇಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಹೇಳ್ದಂಗೆ ನಾವು ನಿಮ್ಮದು ನೆಗೆಟಿವ್ ಇದ್ದರೆ ಓ ಇಂದ ಎಂಡ್ ಆಗುತ್ತೆ, ಪಾಸಿಟಿವ್ ಇದ್ದರೆ IUM ಇಂದ ಸ್ಟೇಟ್ ಆಗುತ್ತೆ, ಆ್ಯಂಡ್ ನ್ಯೂಟ್ರಲ್ ಇದೆ, ಒಂದು ಪರ್ಟಿಕ್ಯುಲರ್ ನೇಮ್ ಇರುತ್ತೆ ಅಷ್ಟೇ. ಸೊ ಎಷ್ಟು ಟೈಮ್ಸ್ ಇದೆ ಆ ಲಿಗ್ಯಾಂಡ್, ಅದನ್ನು ಡೈ ಟ್ರೈ ಟೆಟ್ರಾ ಅಂತ ಮಾಡ್ತೀರಾ. ಏನಾದರೂ ಆ ಲಿಗ್ಯಾಂಡಲ್ಲೇ ಡೈ ಟ್ರೈ ಟೆಟ್ರಾ ಅಂತ ಮೊದಲೇ ಇದ್ದರೆ, ಆ ಲಿಗ್ಯಾಂಡ್ ನೇಮಲ್ಲೇ ಇದ್ದರೆ ನೀವೇನು ಯೂಸ್ ಮಾಡಬೇಕು, ಬೆಸ್ಟ್ರೆಸ್ ಟೆಟ್ರಾಕಿಸ್. ಆಯಿತಾ. ಇದು ಆದಮೇಲೆ ಸೆಂಟ್ರಲ್ ಮೆಟಲ್ ಆಟಮ್ನ ಬರೀತೀರಾ. ಏನಿದೆ ಸೆಂಟ್ರಲ್ ಮೆಟಲ್ ಆಟಮ್ನ ಬರೆದ್ಬಿಟ್ಟು ಅದರದ್ದು ಆಕ್ಸಿಡೇಷನ್ ಸ್ಟೇಟ್ನ ಬರೀತೀರಾ. ಆಯಿತಾ. ಸೊ ಸೇಮ್ ಹಿಯರ್, ಬಟ್ ಆ್ಯನಯೋನ ಲಾಸ್ಟಿಗೆ ಬರೀತೀರಾ ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಆಯಿತಾ. ನೆಕ್ಸ್ಟ್ ಈಗ ನೋಡಿ IUPAC ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಈ ಕಾಂಪ್ಲೆಕ್ಸ್ ನೀವು ನೀಟಾಗಿ ನೋಡ್ರಿ. ಸೊ ಏನು ಕೊಟ್ಟಿದ್ದಾರೆ, K3Cr C2O4 3 ಥ್ರೈಸ್. ಆಯಿತಾ. ಸೊ ಇದೇನಿದು C2O4 OX ಅಂತಾನು ಕೊಟ್ಟಿದ್ರು ಇದೇ ಫಾರ್ಮುಲಾ. ಸೊ ದಟ್ ಈಸ್ ಆಕ್ಸಿಲೇಟೋ. ಸೊ ನೋಡಿ ಇವಾಗ ಇದು ಪಾಸಿಟಿವ್ ಕೆಟಯಾನ್ ಆಗಿದೆ, ಆ್ಯಂಡ್ ಇದೇನಾಗಿದೆ ನಿಮ್ಮದು ಆನಯಾನ್. ಸೊ ಫಸ್ಟ್ ಏನು ನೇಮ್ ಮಾಡ್ತೀರಾ, ಕೆಟಯಾನ್ ನೇಮ್ ಮಾಡ್ತೀರಾ. ಏನರಿಂದ ಸ್ಟಾರ್ಟ್ ಮಾಡ್ತೀರಾ, ಪೊಟ್ಯಾಷಿಯಮ್. ಅದಾದಮೇಲೆ ಲಿಗ್ಯಾಂಡಿಗೆ ಹೋಗ್ತೀರಾ. ಲಿಗ್ಯಾಂಡ್ ಒಂದೇ ಒಂದು ಲಿಗ್ಯಾಂಡ್ ಇರೋದು. ಸೊ ಎಷ್ಟಿದೆ, 3 ಇದೆ. ಸೊ ಟ್ರೈ ಆಕ್ಸಲೇಟೋ, ಇದು ನೆಗೆಟಿವ್ ಆಗಿರೋದ್ರಿಂದ ಆಕ್ಸಲೇಟೋ ಬರಿತೀರಾ. ದೆನ್ ಏನು ಇದನ್ನ ಬರೀತೀರಾ, ಕ್ರೋಮೇಟ್. ಆಯಿತಾ. ಯಾಕೆ, ಯಾವಾಗ ನಿಮ್ಮದು ದಿಸ್ ಕಾಂಪ್ಲೆಕ್ಸ್ ನೆಗೆಟಿವ್ ಆಗಿದ್ದಾಗ 8 ಇಂದ ಎಂಡ್ ಮಾಡ್ತಿರೋದನ್ನು ಕ್ರೋಮೇಟ್. ಆಯಿತಾ. ಯಾವಾಗ ಕಾಂಪ್ಲೆಕ್ಸ್ ಪಾಸಿಟಿವ್ ಆಗಿದ್ದಾಗ ನಾರ್ಮಲ್ ಕ್ರೋಮಿಯಂ ಅಂತಲೂ ಬರಿತೀರಾ. ಆಯಿತಾ. ಕ್ಲಿಯರ್. ಆ್ಯಂಡ್ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ನ ಬರೆದ್ರಿ. ಸೊ ಸಿಮಿಲರ್ ಲೈಕ್ ದಿಸ್. ಸೊ ಏನು ಬರಿತೀರಾ ನೋಡಿ. ಸೊ ದಿಸ್ ಈಸ್ ಯುವರ್ ಪಾಸಿಟಿವ್ ನಾವು, ರೈಟ್. ದಿಸ್ ಈಸ್ ಯುವರ್ ಎಸ್, ದಿಸ್ ಈಸ್ ಯುವರ್ ಪಾಸಿಟಿವ್ ಆ್ಯಂಡ್ ದಿಸ್ ಇಸ್ ಯುವರ್ ನೆಗೆಟಿವ್. ಸೊ ಫಸ್ಟ್ ಏನು ಮಾಡ್ತೀರಾ, ಆ್ಯಂಡ್ ಕೆಟಯಾನ್ ಬರೀತೀರಾ. ಕೆಟಯಾನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಲಿಗ್ಯಾಂಡಿಂದ ಸ್ಟಾರ್ಟ್ ಮಾಡ್ತೀರಾ ಕಾಂಪ್ಲೆಕ್ಸ್ನ. ಸೊ ಕಾಂಪ್ಲೆಕ್ಸ್ ಲಿಗ್ಯಾಂಡ್ ನೋಡಿ, ಇದೇನು ಅಮೈನ್, ಡಬಲ್ ಎಮ್ ಬರುತ್ತೆ ಅಮೈನು. ಇದೇನಿದು ಅಕ್ವಾ, ಇದೇನಿದು ಕ್ಲೋರಿಡೋ, ರೈಟ್. ಸೊ ಫಸ್ಟ್ ABC, ಎ ಇವೆರಡರಲ್ಲಿ ಬರುತ್ತೆ. ಎ ಸೇಮ್ ಇದೆ. ನೆಕ್ಸ್ಟ್ ಲೆಟರಿಗೆ ಹೋಗಿ ಎಮ್ ಫಸ್ಟ್ ಬರುತ್ತಾ, ಕ್ಯೂ ಫಸ್ಟ್ ಬರುತ್ತಾ, ಎಮ್ ಫಸ್ಟ್ ಬರುತ್ತೆ. ಸೊ ಅಮೈನಿಂದ ಸ್ಟಾರ್ಟ್ ಮಾಡ್ತೀರಾ. ಸೊ ಎಷ್ಟಿದ್ದಾವೆ, 4 ಇದ್ದಾವೆ. ಸೊ ಟೆಟ್ರಾ ಅಮೈನ್, ಆಕ್ವಾ ಒಂದೇ ಇರೋದು ಆಕ್ವಾ, ಕ್ಲೋರಿನ್ ಒಂದೇ ಇರೋದು ಸೊ ಕ್ಲೋರಿಡೋ. ನೆಕ್ಸ್ಟ್ ಏನು ಬರೀತಾರ, ಸೆಂಟ್ರಲ್ ಮೆಟಲ್ ಆಟಮ್ ಕೋಬಾಲ್ಟ್, ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಕ್ಲೋರೈಡ್. ಆ್ಯಂಡ್ ಇದು ಪಾಸಿಟಿವ್ ಆಗಿರೋದ್ರಿಂದ ಕೋಬಾಲ್ಟ್ ಅಷ್ಟೇ ಬರೆಯೋದು, ಏನು ಬೇರೆದು ಅದರದ್ದು ಲ್ಯಾಟಿನ್ ವರ್ಷನ್ ನೀವು ಬರೆಯೋಕ್ಕೆ ಹೋಗಲ್ಲ. ಕ್ಲಿಯರ್. ನೆಕ್ಸ್ಟ್ ಒಂದು IUPAC ನೇಮ್ ನೋಡಿ. ಇದರಲ್ಲಿ ಏನಾಗಿದೆ, ಸೇಮ್ ನಿಮ್ಮದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಏನಾಗಿರುತ್ತೆ, ಪಾಸಿಟಿವ್ ಆಗಿದೆ. ಕೌಂಟರ್ ಅಯಾನ್ ನೆಗೆಟಿವ್ ಆಗಿರುತ್ತೆ. ಕೌಂಟರ್ ಅಯಾನ್ ಇಲ್ಲ ಇದರಲ್ಲಿ. ಸೊ ಇಷ್ಟು ಟೋಟಲ್ ಕಾಂಪ್ಲೆಕ್ಸೇ ಕೊಟ್ಟಿದ್ದಾರೆ. ಸೊ ನ್ಯೂಟ್ರಲ್ ಆಗಿರೋ ಥರ ನ್ಯೂಟ್ರಲ್ ನೋಡಿ. ಈಗ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಕೊಟ್ಟಿರೋದು ನಿಮಗೆ. ಇವಾಗ ಪ್ಲಾಟಿನಮ್ದು ಆಕ್ಸಿಡೇಷನ್ ಸ್ಟೇಟ್ +2 ಇರುತ್ತೆ. +2 ಗೊತ್ತಾಯಿತು. ಇದೇನು ಅಮೈನ್, ಆಕ್ವಾ, ಕ್ಲೋರಿಡೋ ಸೇಮ್. ಸೊ ಕ್ಲೋರಿಡೋ 2 ಇರೋದು ಡೈಕ್ಲೋರಿಡೋ, ಆಕ್ವಾ ಒಂದೇ, ಅಮೈನೋ ಟ್ರೈ. ಸೊ AM ಫಸ್ಟ್ ಬರುತ್ತಾ, AQ ಫಸ್ಟ್ ಬರುತ್ತಾ, AM ಫಸ್ಟ್ ಬರುತ್ತೆ. ಸೊ ಟ್ರೈ ಅಮೈನ್ ಆಕ್ವಾ ಡೈಕ್ಲೋರಿಡೋ ಪ್ಲಾಟಿನಮ್. ಆಯಿತಾ. ಸೊ ಇಟ್ ವಿಲ್ ಬಿ ಹಿಯರ್ ಡೈಕ್ಲೋರಿಡೋ, ಟ್ರೈ ಅಮೈನ್ ಆಕ್ವಾ ಡೈಕ್ಲೋರಿಡೋ ಪ್ಲಾಟಿನಮ್ 2. ಕ್ಲಿಯರ್. ನೆಕ್ಸ್ಟ್ ಒಂದಲ್ಲಿ ಬರೋಣ. ಫಾರ್ಮುಲಾ ಬರೆಯೋಕ್ಕೆ ಹೇಳಿದ್ದಾರೆ, ನಿಮಗೆ ನೇಮ್ ಕೊಟ್ಟಿದ್ದಾರೆ IUPAC ನೇಮ್. ನೇಮ್ ನೀಟಾಗಿ ನೋಡ್ಕೊತ ಹೋಗಿ. ಟೆಟ್ರಾ ಅಮೈನ್. ಸೊ ಟೆಟ್ರಾ ಅಮೈನ್ ಅಂದರೆ ಫುಲ್ ಲಿಗ್ಯಾಂಡಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕಾಂಪ್ಲೆಕ್ಸ್ ಏನಾಯ್ತು ನಿಮ್ಮದು, ಕೆಟಯಾನ್ ಕಾಂಪ್ಲೆಕ್ಸ್ ಇದೆ. ಆಯಿತಾ. ಎಷ್ಟಿದೆ ಅದನ್ನು ಆಮೇಲೆ ನೋಡೋಣ. ಸೊ ಏನು ಹೇಳಿರೋದು, ಟೆಟ್ರಾ ಅಮೈನ್ ಇದೆ. ಸೊ ಅಮೈನ್ ಎಷ್ಟಿರೋದು 4. ಸೊ NH3 4 ಟೈಮ್ಸ್ ಒಂದಿದೆ. ಆಯಿತಾ. ಆಕ್ವಾ ಇದೆ, ಒಂದು H2O ಇದೆ. ಆಯಿತಾ. ಕ್ಲೋರಿಡೋ ಇದೆ, ಒಂದೇ ಒಂದು ಕ್ಲೋರಿನ್ ಇದೆ, ಕ್ಲೋರಿಡೋ. ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ, ಕೋಬಾಲ್ಟ್ ಇದೆ. ಇದು 3+ ಆಗಿದೆ. ಸೊ ಇದು 3+ ಆಗಿದ್ರೆ ಕೋಬಾಲ್ಟ್ ಕ್ಲೋರೈಡ್ ಇದೆ. ಸೊ ಈ ಪಾಸಿಟಿವ್ನ ತಗೊಂಡು ಕ್ಲೋರೈಡ್ ತಗೊಳ್ಳೋಣ. ಇವೆಷ್ಟಾಗಿರುತ್ತೆ ಅದನ್ನು ನೋಡಬೇಕಲ್ವ ನಾನು. ಸೊ ಇದು 3+, 0 0 -1 ಆಗಿದೆ. ಸೊ -1 ಆಗಿರೋದ್ರಿಂದ +2 ಇರಬೇಕು. ಸೊ ಕ್ಲೋರಿನ್ 2 ಇರುತ್ತೆ ಅಷ್ಟೇ.
ಸೊ IUPAC ನೇಮ್ ಬೇರೆ ಕೇಳಿದರೆ ಸೇಮ್ ನೋಡಿ, ಜಿಂಕು ಹೆಕ್ಸಾಸಯೋನೋಫೆರೇಟ್ 2. ಸೊ ಇದು ಈ ಥರ ಇರುತ್ತೆ, ಇಲ್ಲಿರಲ್ಲ ಆಯಿತಾ. ಜಿಂಕ್ ಪಾಸಿಟಿವ್ ಆಗಿದೆ, ಪಾಸಿಟಿವ್. ನೆಕ್ಸ್ಟ್ ಲಿಗ್ಯಾಂಡಿಂದ ಸ್ಟಾರ್ಟ್ ಮಾಡ್ತೀರಾ, ಲಾಸ್ಟ್ ಸೆಂಟರ್ ಮೆಟಲ್ ಆಟಮ್ ವಿತ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಬರೋಣ ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ಐಸೋಮರ್ಸ್ ಅಂತ ಬಂದಾಗ ಸೊ ಇವೇನಾಗುತ್ತೆ, ಇವೊಂದು ಕಂಪೌಂಡ್ಸ್ ಆಗಿರುತ್ತೆ. ಯಾವ ಕಂಪೌಂಡ್ಸ್ದು ಮಾಲಿಕ್ಯುಲರ್ ಫಾರ್ಮುಲಾ ಎರಡರಲ್ಲೂ ಸೇಮ್ ಇರುತ್ತೆ, ಬಟ್ ವೆನ್ ನಾವು ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಲ್ವ ಆವಾಗ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಬರುತ್ತೆ. ಅಂದರೆ ಲೆಟ್ಸ್ ಸೇ ಒಂದು ಮಾಲಿಕ್ಯೂಲ್ ಟೆಟ್ರಾಹೆಡ್ರಲ್ ಇದ್ದರೆ ಅದೇ ಮಾಲಿಕ್ಯೂಲ್ ಫಾರ್ಮುಲಾದಲ್ಲಿ ಅದು ಸ್ಕ್ವೇರ್ ಪ್ಲೇನಾರ್ ಆಗಿರ್ಬೋದು. ಸೊ ದೀಸ್ ಆರ್ ಐಸೋಮರ್ಸ್. ಅಥವಾ ಬೇರೆದಂತ ಹೇಳ್ತಾರೆ ಅದ್ರ ಪೊಸಿಷನ್ ಚೇಂಜ್ ಆಗಿರ್ಬೋದು. ಸೊ ಎಷ್ಟೊಂದು ಐಸೋಮರ್ಸ್ ಇರುತ್ತೆ, ಅದನ್ನು ನೋಡ್ಕೊತಾ ಹೋಗೋಣ ಆಯಿತಾ. ಸೊ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ ಫಾರ್ಮುಲಾ, ಅದನ್ನೇನು ಹೇಳ್ತೀರಾ ನೀವು, ಐಸೋಮರ್ಸ್ ಅಂತ ಹೇಳ್ತೀರಾ. ಸೊ ಫಸ್ಟ್ ಥಿಂಗ್ ಓವರ್, ದಟ್ ಈಸ್ ಐಸೋಮರ್ಸ್ ಅಂದರೆ ಏನು. ಸೊ ಐಸೋಮರ್ಸಿಗೆ ಎಕ್ಸಾಂಪಲ್ ನೋಡಿ, ಇಲ್ಲಿ C2H6O ಕ್ಯಾನ್ ರೆಪ್ರೆಸೆಂಟ್ ಯಾವ ಫಾರ್ಮುಲಾ ಬರ್ಬೋದು ನೋಡು, ಆಲ್ಕೋಹಾಲು ಬರಿಬೋದು, ಇದರನ್ನ ನೀವು ಒಂದು ಈಥರು ಬರಿಬೋದು, ರೈಟ್. ಸೊ ಎರಡೂ ಆಗುತ್ತೆ, ಅದರಿಂದ ಏನಾಯಿತು ನಾನು ಇದರ ಸೊ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಏನಾಗ್ತಿದೆ, ಡಿಫರ್ ಆಗ್ತಿದೆ. ಸೊ ನೆಕ್ಸ್ಟ್ ಬರೋಣ ಟೈಪ್ಸ್ ಆಫ್ ಐಸೋಮೆರಿಸಮ್. ಸೊ ಈ ಕೋಆರ್ಡಿನೇಷನ್ ಕಂಪೌಂಡ್ಸಲ್ಲಿ ಬಂದಾಗ ಟೈಪ್ಸ್ ಆಫ್ ಐಸೋಮೆರಿಸಮ್ ಯಾವ್ಯಾವ ಇದಾವೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಅಯೋನೈಸೇಷನ್ ಐಸೋಮೆರಿಸಮ್. ಸೊ ಅಯೋನೈಸೇಷನ್ ಐಸೋಮೆರಿಸಮ್ ಅಂದಿದ ತಕ್ಷಣ ನೀವು ಒಂದು ಮಾತು ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಅಯೋನೈಸೇಷನ್. ಸೊ ಅಯೋನೈಸೇಬಲ್ ಆಗಬೇಕು. ಸೊ ವಾಟರಲ್ಲಿ ಹಾಕಿದಾಗ AgNO3 ಹಾಕಿದಾಗ ಏನಾಗಬೇಕು, ಸೆಪರೇಟ್ ಔಟ್ ಆಗಬೇಕು, ಡಿಸೋಸಿಯೇಟ್ ಆಗಬೇಕು. ಡಿಸೋಸಿಯೇಟ್ ಹಾಕಿದಾಗ ಯಾವ ಟೈಪ್ ಆಫ್ ಅಯಾನ್ ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ಆಯಿತಾ. ಸೊ ನೋಡಿ ಇಲ್ಲಿ ಎರಡು ಟೈಪ್ ಆಫ್ ನನ್ನ ಹತ್ರ ಏನಿದೆ, ಒಂದು ಕಾಂಪ್ಲೆಕ್ಸಸ್ ಇದೆ. ಸೊ ಒಂದ್ರಲ್ಲಿ ನೋಡಿ ನಿಮ್ಮದು SO4 2- ಅನ್ನೋದು ಒಂದು ಏನಾಗಿದೆ, ನಿಮ್ಮದು ಕೌಂಟರ್ ಅಯಾನ್ ಆಗಿದೆ. ಇನ್ನೊಂದರಲ್ಲಿ ಕ್ಲೋರಿನ್ ಒಂದು ಕೌಂಟರ್ ಅಯಾನ್ ಆಗಿದೆ ಆಯಿತಾ. ಸೊ ಇಲ್ಲಿ ನೋಡ್ತಾ ಹೋಗಿ ಮತ್ತೆ ಒಳಗಡೆ ಬರ್ತಾ ಹೋದ್ರೆ ನೋಡಿ ಮಾಲಿಕ್ಯುಲರ್ ಫಾರ್ಮುಲಾ, ಇಲ್ಲೂ ಕೋಬಾಲ್ಟ್ 1, ಇಲ್ಲೂ ಕೋಬಾಲ್ಟ್ 1, ಇಲ್ಲೂ NH3 ಇದಾವೆ 5, ಇಲ್ಲಿ NH3 5 ಟೈಮ್ಸ್ ಇದಾವೆ, ಇಲ್ಲೂ 5 ಕ್ಲೋರಿನ್, ಒಂದು ಕ್ಲೋರಿನ್ ಇದೆ, ಇಲ್ಲೂ ಒಂದು SO4 2- ಇದೆ. ಸೊ ನಂಬರ್ ಏನಾಗಿದೆ ಎಲ್ಲ ಎರಡೂ ಕಡೆ ಸೇಮ್ ಆಗಿದೆ, ಬಟ್ ಅಯೋನೈಸ್ ಆದಾಗ ಇದರಲ್ಲಿ ಸಪ್ರೇಟ್ ಔಟ್ ಆಗೋದು ನಮ್ಮದು SO4 2-, ಇಲ್ಲಿ ಸಪ್ರೇಟ್ ಆಗೋದು ಕ್ಲೋರಿನ್. ಕ್ಲಿಯರ್. ಸೊ ಈಚೆಗಡೆ ಆಟಮ್ ಏನಾಗಿರುತ್ತೆ, ಒಂದು ಒಳಗಡೆ ಹೋಗಿ ಒಂದು ಈಚೆ ಬಂದಿರುತ್ತೆ, ಆ ಥರ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂದ್ರೆ ಏನು. ಸೊ ಟೈಪ್ ಆಫ್ ಕೋಆರ್ಡಿನೇಷನ್ ಬಾಂಡ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ ಆಯಿತಾ. ಸೊ ಕೋಆರ್ಡಿನೇಷನ್ ಐಸೋಮೆರಿಸಮ್, ದ ಟೈಪ್ಸ್ ಆಫ್ ಐಸೋಮೆರಿಸಮ್ ಶೋನ್ ಬೈ ದೋಸ್ ಕಾಂಪ್ಲೆಕ್ಸ್ ಇನ್ ವಿಚ್ ಬೋತ್ ಕೆಟಯಾನ್ ಆ್ಯಂಡ್ ಅಯಾನ್ ಕಾಂಪ್ಲೆಕ್ಸ್ ಅಯಾನ್ಸ್ ಆ್ಯಂಡ್ ದೇ ಡಿಫರ್ ಇನ್ ದ ಕೋಆರ್ಡಿನೇಷನ್ ಆಫ್ ಲಿಗ್ಯಾಂಡ್ಸ್. ಸೊ ನೋಡಿ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತ ಬಂದಾಗ ನಮ್ಮದು ಕೆಟಯಾನ್ ಆ್ಯಂಡ್ ಅಯಾನ್ ಎರಡು ಕಾಂಪ್ಲೆಕ್ಸಸ್ ಆಗಿದೆ ಆಯಿತಾ. ಸೊ ಜಸ್ಟ್ ಸಿ ಹಿಯರ್. ಸೊ ಇದರಲ್ಲಿ ನೋಡಿ ಒಂದು ಕೋಬಾಲ್ಟ್ಗೆ ಅಮೈನ್ ಗ್ರೂಪ್ ಆಸ್ ಅ ಲಿಗ್ಯಾಂಡ್ ಆಗಿದೆ, ಇನ್ನೊಂದ್ರಲ್ಲಿ ನೋಡಿ ಇದೇ ಅಮೈನ್ ಗ್ರೂಪು ಕ್ರೋಮಿಯಂಗೆ ಲಿಗ್ಯಾಂಡ್ ಆಗ್ತಿದೆ. ಇಲ್ಲಿ ಕ್ರೋಮಿಯಂಗೆ ಆಕ್ಸಲೇಟ್ ಆಗಿದ್ರೆ ಇಲ್ಲಿ ಕೋಬಾಲ್ಟಿಗೆ ನಿಮ್ಮದು ಆಕ್ಸಲೇಟೇ ಇರಬೇಕು, C2O4 ಇದು ಆಕ್ಸಲೇಟೇ ಆಗಿದೆ ಆಯಿತಾ. ಸೊ ದಿಸ್ ಇಸ್ ಯೋರ್ ಕೋಆರ್ಡಿನೇಷನ್ ಐಸೋಮೆರಿಸಮ್. ಸೊ ಇಂಟರ್ಚೇಂಜ್ ಆಗಿರುತ್ತೆ ನಿಮ್ಮದು ಲಿಗ್ಯಾಂಡ್ಸ್ಗಳು. ಸೊ ಲಿಂಕೇಜ್ ಐಸೋಮೆರಿಸಮ್. ಸೊ ಲಿಂಕೇಜ್ ಐಸೋಮೆರಿಸಮ್ ಬಂದ್ಬಿಟ್ಟು ನಿಮ್ಮದು ಆಂಬಿಡೆಂಟೆಡ್ ಲಿಗ್ಯಾಂಡ್ ಟೈಪಲ್ಲಿ ಆಗುತ್ತಾ. ಸೊ 2 ಸೆಂಟರ್ ಇರುತ್ತೆ, 1 ಸೆಂಟರ್ಗೆ ಅಟ್ ಎ ಟೈಮ್ ಕೊಡುತ್ತೆ. ಸೊ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಹೇಳಿದಾಗ ನೀವು ಯಾವ್ದು ಹಾಕ್ಬೋದು, ಇದು ದಟ್ ಈಸ್ ನೈಟ್ರೋ ಗ್ರೂಪ್ ಹಾಕ್ಬೋದಾ ನೀವು, ನೈಟ್ರಿಟೋ N, ನೈಟ್ರಿಟೋ O ಟೈಪು. ಎನ್ನಿಂದ ಡೊನೇಟ್ ಮಾಡಿದ್ರೆ ನೈಟ್ರಿಟೋ N, O ಇಂದ ಡೊನೇಟ್ ಮಾಡಿದ್ರೆ ನೈಟ್ರಿಟೋ ONO- ಅಲ್ವಾ. ಸೊ ನೋಡಿ, ಸೊ ದಟ್ ಈಸ್ ಯೋರ್ ಲಿಂಕೇಜ್ ಐಸೋಮೆರಿಸಮ್. ಸೊ ಜಸ್ಟ್ ಸಿ ಹಿಯರ್, ಯಾವಾಗ ಇದರಲ್ಲಿ ನೋಡಿ ಇದರಲ್ಲಿ ಆಕ್ಸಿಜನ್ ಇಂದ ಡೊನೇಟ್ ಮಾಡ್ತಿದೆ ಆಸ್ ಅ ಲಿಗ್ಯಾಂಡ್, ಇದರಲ್ಲಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ ಬಟ್ ನೈಟ್ರೋಜನ್ ಇಂದ ಡೊನೇಟ್ ಮಾಡ್ತಿದೆ ಲಿಗ್ಯಾಂಡ್. ಸೊ ಲಿಂಕೇಜ್ ಐಸೋಮೆರಿಸಮ್. ಥಿಯೋಸೈನೇಟೋ ಐಸೋಥಿಯೋಸೈನೇಟೋ ಇದು ಕೂಡ ಎಕ್ಸಾಂಪಲ್ ಆಗುತ್ತೆ, ರೈಟ್. ನೆಕ್ಸ್ಟ್ ಜೊಮೆಟ್ರಿಕಲ್ ಐಸೋಮೆರಿಸಮ್ ಆರ್ ಸಿಸ್ ಟ್ರಾನ್ಸ್ ಐಸೋಮೆರಿಸಮ್. ಸೊ ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಬಂದಾಗ ನಿಮ್ಮದು ಎನೆನ್ಶಿಯೋಮರ್ಸ್ ಅಂತಲೂ ಕೂಡ ಇದನ್ನು ಹೇಳ್ತೀರಾ. ಆ್ಯಂಡ್ ಇದರಲ್ಲಿ ಒಂದೇನಾಗಿರಬೇಕು, ಕೈರಾಲ್ ಕಾರ್ಬನ್ ಇರಬೇಕು, ಕೈರಾಲ್ ಸೆಂಟರ್ ಇರಬೇಕು ಆಯಿತಾ, ಕಾರ್ಬನ್. ಸೊ ನೋಡಿ ನಾವು ಯಾವಾಗ ಜೊಮೆಟ್ರಿಕಲ್ ಐಸೋಮೆರಿಸಮ್ ಬಗ್ಗೆ ಮಾತಾಡ್ತೀವಿ, ಜೊಮೆಟ್ರಿಕಲ್ ಐಸೋಮರ್ಸ್, ಸೊ ಫಸ್ಟ್ ಒಂದು ನಮ್ಮ ಬಂದ್ಬಿಟ್ಟು ಸಿಸ್ ಟ್ರಾನ್ಸ್, ಸಿಸ್ ಆ್ಯಂಡ್ ಟ್ರಾನ್ಸ್, ಇನ್ನೊಂದು ಫೇಶಿಯಲ್ ಆ್ಯಂಡ್ ಮೆರಿಡೋನಿಯಲ್. ಸಿಸ್ ಆ್ಯಂಡ್ ಟ್ರಾನ್ಸ್ ಅಲ್ಲಿ ಏನಾಗಿರತ್ತೆ ನೋಡಿ. ಸೊ ಸಿಸ್ ಅಂದ್ರೇನು, ಸೊ ಒಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಎಕ್ಸಾಂಪಲ್ ತಗೊಂಡು ನೋಡ್ಕೊಳ್ಳೋಣ. ಸೊ ಕೋಬಾಲ್ಟ್ ಆಸ್ ಎ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ತಗೊಂಡಿದ್ದೀನಿ, ಆ್ಯಂಡ್ ನಂದು ಏನು ತಗೊಂಡಿದ್ದೀನಿ ನಾನು, ಎರಡರಲ್ಲೂ ಆಕ್ಟಾಹೆಡ್ರಲ್ ಜೊಮೆಟ್ರಿನ ತಗೊಂಡಿದ್ದೀನಿ ಆಯಿತಾ. ಈ ಥರ
ಸೊ ಲಿಗ್ಯಾಂಡ್ನ ಬರ್ಕೊಂತ ಹೋಗ್ತೀನಿ. ಯಾವ್ದಾದ್ರು ನಾನು ಇದರಲ್ಲಿ 2 ಲಿಗ್ಯಾಂಡ್ ತೊಗೊತೀನಿ, ಇದರಲ್ಲಿ 3 ಲಿಗ್ಯಾಂಡ್ ಆಗಿ ತೊಗೊತೀನಿ. ಸೊ ಲೆಟ್ಸ್ ಸೇ ಎ. ಸೊ ಸಿಸ್ ಅಲ್ಲಿ ಏನಾಗುತ್ತೆ, ಎ ಆಪೋಸಿಟ್ ಸೈಡಲ್ಲಿ ಇರುತ್ತೆ ಆ್ಯಂಡ್ ಬಿ ಅದ್ರ ಆಪೋಸಿಟ್ ಸೈಡಲ್ಲಿ ಇರುತ್ತೆ. ಇದು ಯಾವುದು? ದಿಸ್ ಈಸ್ ಯೋರ್ ಟ್ರಾನ್ಸ್ ಟೈಪ್ ಆಫ್. ಸೊ ದಿಸ್ ಈಸ್ ಯೋರ್ ಟ್ರಾನ್ಸ್. ಸಿಸ್ ಅಂದ್ರೆ ಏನು? ಪಕ್ಕ ಇರೋದು. ಸೊ ಎ ಅನ್ನೋದು ಇಲ್ಲಿ, ಇದ್ರದ್ದು ಎ ಅನ್ನೋದು ಇಲ್ಲೇ ಇರುತ್ತೆ, ಬಿ ಅನ್ನೋದು ಇಲ್ಲಿ, ಅದು ಬಿ ಅದರ ಪಕ್ಕನೇ ಇರುತ್ತೆ. ಸೊ ದಿಸ್ ಈಸ್ ಯೋರ್ ಸಿಸ್. ಆಯ್ತಾ? ಇವಾಗ ಬರೋಣ ಫೇಶಿಯಲ್. ಫೇಶಿಯಲ್ ಏನಾಗುತ್ತೆ, ಎ 3 ಪಕ್ಕದಲ್ಲಿರುತ್ತೆ, ಸೈಮಲ್ಟೇನಿಯಸ್ ಆಗಿ ಬರುತ್ತೆ. ಮೆರಿಡೋನಿಯಲ್ ಏನಾಗುತ್ತೆ, ಒಂದು ಆಪೋಸಿಟ್ಟು ಒಂದು ಪಕ್ಕದಲ್ಲಿರುತ್ತೆ. ಸೊ ದಿಸ್ ಈಸ್ ಯೋರ್ ಫೇಶಿಯಲ್, ದಿಸ್ ಈಸ್ ಯೋರ್ ಮೆರಿಡೋನಿಯಲ್. ಇದು ಒಂದು ನಿಮ್ದೇನಾಯಿತು, ಜೊಮೆಟ್ರಿಕಲ್ ಐಸೋಮರ್ಸ್ ಆಯಿತು. ಸಿಸ್, ಟ್ರಾನ್ಸು, ಫೇಶಿಯಲು, ಮೆರಿಡೋನಿಯಲ್. ಆಯಿತಾ? ನೆಕ್ಸ್ಟ್ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಬಂದ್ರೆ ಏನು? ದಿಸ್ ಆರ್ ಯೋರ್ ಎನ್ಎನ್ಶಿಯೋಮರ್ಸ್, ಆಪ್ಟಿಕಲ್ ಮಿರರ್ ಇಮೇಜಸ್ ಟೈಪ್ ಆಫ್ ಫೈಂಡ್ ಆಗುತ್ತೆ. ಸೊ ಮಿರರ್ ಇಮೇಜಸ್ ಅಂತ ಬಂದಾಗ ನೋಡಿ, ಈ ಥರ ಐಸೋಮರ್ಸ್ ಅಂತ ಬಂದಾಗ ಲೆಟ್ಸ್ ಇದೊಂದು ಮಿರರ್ ಆಗಿದೆ. ಆಯಿತಾ? ಸೊ ಇದರಲ್ಲಿ ನೋಡಿ, ನೀವು ಬರೀದಾಗ ಕೋಬಾಲ್ಟ್ ಇದೇ ಬರೀತೀನಿ. ಇಲ್ಲಿ ಏನಾಗಿದೆ, ಎ ಬಿ ಇದೆ. ಸೊ ಇಲ್ಲಿ ಎ ಬಿ ಬಂದ್ಬಿಡುತ್ತದು. ಆಯಿತಾ? ನೆಕ್ಸ್ಟ್ ಇಲ್ಲಿ ಸಿ ಡಿ, ಇಲ್ಲಿ ಸಿ ಡಿ, ಇಲ್ಲಿ ಇ ಎಫ್, ಇಲ್ಲೇನಾಯಿತು ಇ ಎಫ್. ಸೊ ದಿಸ್ ಈಸ್ ಯೋರ್ ಮಿರರ್ ಇಮೇಜ್. ಕ್ಲಿಯರ್? ಸೂಪರ್ ಇಂಪೋಸ್ ಆಗುತ್ತೆ ಮಿರರ್ ಇಮೇಜಸ್ಸು. ಅದೇ. ಸೊ ಇದೇನಾಗುತ್ತೆ ನಿಮಗೆ ಇವಾಗ ವಿತ್ ರೆಸ್ಪೆಕ್ಟ್ ಟು ದಿಸ್ ತಗೊಂಡ್ರೆ, ವಿತ್ ರೆಸ್ಪೆಕ್ಟ್ ಟು ದಿಸ್ ಇದು ಯಾವ ಕಡೆ ಸೈಡ್ ಇದೆ? ರೈಟ್ ಸೈಡಲ್ಲಿದೆ. ಸೊ ಇದೇನಾಗುತ್ತೆ, ಡಿ ಫಾರ್ಮ್, ಇದು ಎಲ್ ಫಾರ್ಮ್. ಕ್ಲಿಯರ್? ವಿತ್ ರೆಸ್ಪೆಕ್ಟ್ ಟು ಒಂದು ಆಟಮ್ನ ತೊಗೊಂಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ. ಅದಕ್ಕೋಸ್ಕರ ಈಗ ಬರೋಣ ಕ್ವೆಶನ್ಸ್ಗೆ. 2022 ಅಲ್ಲಿ ಬಂದಿರೋ ಕ್ವೆಶನ್ಸ್ನ ನೋಡಿ. ಡ್ರಾ ಸಿಸ್ ಐಸೋಮರ್ಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್ ಆಫ್ ದಿಸ್ ಕಾಂಪ್ಲೆಕ್ಸ್. ಸೊ ಒಂದು ಕಾಂಪ್ಲೆಕ್ಸ್ನ ತೊಗೊಳಕ್ಕೆ ಹೇಳಿದ್ದಾರೆ ಆ್ಯಂಡ್ ಇದ್ರದ್ದು ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್ನ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ಯಾವ ಕಾಂಪ್ಲೆಕ್ಸ್ ಕೊಟ್ಟಿರೋದು ನೋಡಿ, ಕೋಬಾಲ್ಟ್ EN ಟ್ವೈಸ್, Cl2 ಟ್ವೈಸ್. ಇದೇನಿದು? ಇದು ಬಂದ್ಬಿಟ್ಟು ಬೈಡೆಂಟೇಟ್ ಅಲ್ವಾ? ಸೊ ಹೆಂಗಾಗತ್ತೆ ನೋಡಿ. ಸೊ ಕೋಬಾಲ್ಟ್ ಎಷ್ಟು 6, ಕೋಆರ್ಡಿನೇಷನ್ ನಂಬರ್ ಎಷ್ಟಾಯಿತು? ಇದು 2 × 2, ಇದು 2. ಸೊ ಎಷ್ಟಾಯ್ತು? 6 ಅಲ್ವಾ? ಆಕ್ಟೈಡ್ರಲ್ ಅದಕ್ಕೆ ಬಂದಿರೋದು. ಈ ಥರ ಬರೆದ್ರಾ? ಸೊ ಫಸ್ಟ್ ಸಿಸ್ ಬರೆಯೋಣ, ನೆಕ್ಸ್ಟ್ ಟ್ರಾನ್ಸ್ ಬರೆಯೋಣ. ಕೋಆರ್ಡಿನೇಷನ್ ನಂಬರ್ 6 ಅಂತ ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಕ್ವಶನ್ ಅದೇ ಇದ್ದಿದ್ದು. ಸೊ ನಂದು ಏನಾಗಿರಬೇಕು, ಸಿಸ್ ಅಂದರೆ ಇದು ನಾನು ಕ್ಲೋರಿನ ತಗೊಳ್ತಾ ಹೋಗ್ತೀನಿ. ಆಯಿತಾ? ಸೊ ಕ್ಲೋರಿನ ತಗೊಳ್ತಾ ಹೋದಾಗ ನೋಡಿ, ಸಿಸ್ ಏನಾಯಿತು, ಕ್ಲೋರಿನ್ ಪಕ್ಕ ಆಗೋಯ್ತಾ? ಇದರಲ್ಲಿ ಏನು ಮಾಡ್ತೀನಿ, ಕ್ಲೋರಿನ್ ಆಪೋಸಿಟ್, EN ಏನಾಗಬೇಕು ಇವಾಗ, ಆಪೋಸಿಟ್. ಇದ್ರಲ್ಲಿ ಪಕ್ಕ ಇರಬೇಕಾ ಸಿಸ್ಸಲ್ಲಿ? EN ಹಿಂಗೆ ಬೈಡೆಂಟೇಟ್ ಆಗಿರೋದ್ರಿಂದ ಸೊ 2 ಕೋಆರ್ಡಿನೇಷನ್ ಬಾಂಡ್ ಒಂದು ಮಾಡ್ತಿದೆ. ಸೊ ಇದರಲ್ಲಿ EN ಆಪೋಸಿಟ್. ಕ್ಲಿಯರ್? ಇದಾಯ್ತಾ ಸಿಸ್ ಆ್ಯಂಡ್ ಟ್ರಾನ್ಸ್? ಅಷ್ಟೇ. ನೆಕ್ಸ್ಟ್ ಬಂತು ಇಂಡಿಕೇಟ್ ದ ಟೈಪ್ ಆಫ್ ಐಸೋಮೆರಿಸಮ್ ಇನ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸ್. ಸೊ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವ ಟೈಪ್ ಆಫ್ ಐಸೋಮೆರಿಸಮ್ ಇದೆ ಅಂತ ಬರೆಯಕ್ಕೆ ಹೇಳಿದ್ದಾರೆ. ಸೊ ನೋಡಿ, ಕೋಬಾಲ್ಟಲ್ಲಿ NH3 5 ಟೈಮ್ಸು, SCN Cl2 ಸಲ್ಫರಿಂದ ಆಗ್ತಿದೆ. ನೆಕ್ಸ್ಟಲ್ಲಿ ಕೋಬಾಲ್ಟ್ NH3 5 ಎನ್ನಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇವೆಲ್ಲ ಸೇಮ್ ಇದೆ. ಡಿಫ್ರೆನ್ಸ್ ಎಲ್ಲಿ ಬರ್ತಿದೆ ನೋಡಿ, ಇಲ್ಲಿ ಬರ್ತಿದೆ. ಎಸ್ ಇಂದ ಕನೆಕ್ಟೆಡು, ಇದು ಎನ್ ಇಂದ ಕನೆಕ್ಟೆಡು. ಸೊ ಸೇಮ್ ಟೈಪ್ ಆಫ್ ಇದಾಗ್ತಿದೆಯಾ? ಸೊ ಲಿಂಕೇಜ್ ಡಿಫ್ರೆನ್ಸ್ ಆಗ್ತಿದೆಯಾ? ಆನ್ಸರ್ ಏನಾಗಿರಬೇಕು, ಲಿಂಕೇಜ್ ಐಸೋಮರ್ಸ್. ಇವು ಐಸೋಮರ್ಸ್. ನೆಕ್ಸ್ಟ್ ಬರೋಣ. ಗಿವನ್ ದ ಫೇಶಿಯಲ್ ಆ್ಯಂಡ್ ಮೆರಿಡೋನಿಯಲ್ ಐಸೋಮೆರಿಕ್ ಸ್ಟ್ರಕ್ಚರ್ ಬರೀಬೇಕು. ಯಾವುದು? ಫೇಶಿಯಲ್ ಆ್ಯಂಡ್ ಮೆರಿಡೋನಿಯಲ್. ಸೊ ಏನು ಕೊಟ್ಟಿರೋದು, CO NH3 ಥ್ರೈಸ್, NO2 ಥ್ರೈಸ್. ಸೊ ಏನಾಗಿದೆ, ಕೋಆರ್ಡಿನೇಷನ್ ನಂಬರ್ 6 ಆಗಿದೆ. ಸೊ ಆಕ್ಟಾಹೆಡ್ರಲ್ ಬರೆಯೋಣ. ಆಕ್ಟಾಹೆಡ್ರಲ್, ಫೇಶಿಯಲ್, ಮೆರಿಡೋನಿಯಲ್. ಫೇಶಿಯಲ್ ಅಂದ್ರೆ ಏನು, ಪಕ್ಕ ಇರಬೇಕಲ್ವಾ? ಸೊ ನಾನು NH3 ಮೂರೂ ಪಕ್ಕ ಬರೀತೀನಿ. NH3 ಬೆಕ್ಕಿದು, ಇದು ಪಕ್ಕ, NO2 ಇದರಲ್ಲಿ ಏನು ಮಾಡಬೇಕು, ಆಪೋಸಿಟ್ ಸೈಡಲ್ಲಿ ಬರಿಬೇಕಾ? ಒಂದನ್ನ NH2 ಆಪೋಸಿಟ್, ಈ ಕಡೆ ಒಂದು ಆಪೋಸಿಟ್, ಒಂದು ಪಕ್ಕ ಅಷ್ಟೇ. ಇದರಲ್ಲಿ ಏನು ಮಾಡಬೇಕು, ಇದೂ ಕೂಡ ಸೇಮ್ ಇರಬೇಕಲ್ವಾ? ಸೊ NO2 ಆಪೋಸಿಟ್,
ಅದರ ಆಪೋಸಿಟ್ NO2, ಪಕ್ಕದಲ್ಲಿ ಒಂದು NO2. ಕ್ಲಿಯರ್? ಸೊ ದಿಸ್ ಈಸ್ ಯೋರ್ ಫೇಷಿಯಲ್ ಮೆರಿಡೋನಿಯಲ್. ನೆಕ್ಸ್ಟ್ ಒಂದಿಗೆ ಬರೋಣ. ರೈಟ್ ದ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್. ಇದಕ್ಕೂ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ ಬರೆಯಕ್ಕೆ ಹೇಳಿದ್ದಾರೆ. ಸೊ ಯಾವ ಕೊಟ್ಟಿರೋದು ಕಾಂಪ್ಲೆಕ್ಸು? ಐರನು, ಅಮೈನ್ ಟ್ವೈಸ್ ಕೊಟ್ಟಿದ್ದಾರೆ, ಸೈನಿಡೋ 4 ಟೈಮ್ಸ್ ಕೊಟ್ಟಿದ್ದಾರೆ, ನೆಗೆಟಿವ್ 4, 5, 6 ಇದೆ. ಆಕ್ಟಾಹೈಡ್ರಲ್ ಜಾಮೆಟ್ರಿ. ಸೊ ಆಕ್ಟಾಹೈಡ್ರಲ್ ಜಾಮೆಟ್ರಿ ಬರೀರಿ. ಸೊ ಯಾವುದು? ಸಿಸ್ ಟ್ರಾನ್ಸ್. ಸಿಸ್ ಅಂದ್ರೆ ಏನು? ಪಕ್ಕ ಪಕ್ಕ. ಸೊ ಪಕ್ಕ ಪಕ್ಕ ಬರೀರಿ ನೀವು. NH3ನ NH3, NH3, CN ಸಯನೈಡು, CN, 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 CN. ಸಿಸ್ ಆಯ್ತಾ? ಟ್ರಾನ್ಸಲ್ಲಿ ಏನು ಮಾಡಬೇಕು? ಆಪೋಸಿಟ್ ಇಲ್ಬೇಕಲ್ವ ಇದು? NH3 ಆಪೋಸಿಟ್, NH3 ಆಪೋಸಿಟ್ ಆಯಿತು. ನೆಕ್ಸ್ಟ್ ಸಯನೈಡ್ ಆಪೋಸಿಟ್, ಸಯನೈಡ್. ಈ ಸಯನೈಡ್ ಆಪೋಸಿಟ್, ಸಯನೈಡ್. ಎಲ್ಲ ಆಪೋಸಿಟ್ ಆಪೋಸಿಟ್ ಇದೆಯಾ? ದಟ್ ಈಸ್ ಯೋರ್ ಟ್ರಾನ್ಸ್ ಅಷ್ಟೇ. ನೆಕ್ಸ್ಟ್ ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಇದ್ರದ್ದು IUPAC ನೇಮ್ ಬರೀಬೇಕು ಆ್ಯಂಡ್ ಅದ್ರದ್ದು ಅಯೋನೈಸೇಷನ್ ಐಸೋಮರ್ಸ್ ಬರೀಬೇಕು. ಆಯಿತಾ? ಸೊ IUPAC ನೇಮ್ ಏನಾಯಿತು ನಿಮಗೆ? IUPAC ನೇಮ್ ಹೋಮ್ವರ್ಕ್ ಆಯಿತು, ಅಷ್ಟೊಂದು ಹೇಳಿದ್ದೀನಿ. ಸೊ ಅಯೋನೈಸೇಷನ್ ಐಸೋಮರ್ಸಿಗೆ ಹೋಗ ನೋಡಿ. ಅಯೋನೈಸೇಷನ್ ಐಸೋಮರ್ಸಲ್ಲಿ ಕೊಟ್ಟಿರೋದೇನು? ನಾನು ಹೇಳಿದ್ದು ಅಯೋನೈಸ್ ಆಗಿದಾಗ ಬೇರೆದು ಬರಬೇಕು. 3, 5 BrSO4 ಇದೆ, ರೈಟ್? ಸೊ ಇದು ಅಯೋನೈಸ್ ಆಗಿ ಇದು ಸಪ್ರೇಟ್ ಆಗುತ್ತೆ. ಅಯೋನೈಸೇಷನ್ ಐಸೋಮರ್ ಏನಾಗುತ್ತೆ? ಈ ಬ್ರೋಮಿನ್ ರೀಪ್ಲೇಸ್ ಆಗೋದು ಅಷ್ಟೇ. ಸೊ ಅಯೋನೈಸ್ ಐಸೋಮರ್ ಏನಾಗಿರುತ್ತೆ? ಕೋಬಾಲ್ಟ್, NH3 5ನೇ ಬರೀರಿ, SO4 ಬರೆದ್ಬಿಟ್ಟು ಇಲ್ಲಿ ಬ್ರೋಮಿನ್ ಬರೀರಿ ಅಷ್ಟೇ. ಸೊ ದಿಸ್ ಇಸ್ ಯೋರ್ ಅಯೋನೈಸೇಷನ್ ಐಸೋಮರ್. ನೆಕ್ಸ್ಟ್ ಬರೋಣ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ಈ ವೇಲೆನ್ಸ್ ಬಾಂಡ್ ಥಿಯರಿ ಏನಿಲ್ಲ, ನೀವು ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡ್ತೀರಾ, ಅದಾದಮೇಲೆ ಅದ್ರದ್ದು ಸ್ಟ್ರಕ್ಚರ್ ಫೈಂಡ್ ಔಟ್ ಮಾಡ್ತೀರಾ. ಸೊ ಹೇಗೆ ಸ್ಟ್ರಕ್ಚರ್ ಫೈಂಡ್ ಔಟ್ ಮಾಡ್ತೀರಾ? ಯೂಸಿಂಗ್ ಹೈಬ್ರಿಡೈಸೇಷನ್. ನೋಡಿ, ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ 2 ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಆಗುತ್ತೆ ಆ್ಯಂಡ್ 2 ಟೈಪ್ಸ್ ಆಫ್ ಜೊಮೆಟ್ರಿ ಆಗುತ್ತೆ. ದಟ್ ಈಸ್ ಟೆಟ್ರಾಹೈಡ್ರಲ್ ಆ್ಯಂಡ್ ಸ್ಕ್ವೇರ್ ಪ್ಲೇನರ್. ಸೊ ಟೆಟ್ರಾಹೈಡ್ರಲ್ ಯಾವಾಗ ಆಗುತ್ತೆ? ಯೂಸಲಿ sp3 ಇದ್ದಾಗ. ಆ್ಯಂಡ್ ಸ್ಕ್ವೇರ್ ಪ್ಲೇನರ್ ನಾರ್ಮಲಿ ಯಾವಾಗ ಆಗುತ್ತೆ? DsP2 ಇದ್ದಾಗ. ನೆಕ್ಸ್ಟ್ 6 ಇದ್ದಾಗ ಏನು ಕೋಆರ್ಡಿನೇಷನ್ ನಂಬರ್ ಅದು? ಸೊ 6 ಇದ್ದಾಗ ಆಕ್ಟಾಹೈಡ್ರಲ್ ಆಗುತ್ತೆ. ಯಾವ್ದು ಇರ್ಬೋದು? sp3d2 ಇರ್ಬೋದು, d2 sp3 ಇರಬೇಕು. ಆ್ಯಂಡ್ sp3d ಇದ್ರೆ ಅದು ಯಾವುದು? ಟ್ರೈಗೋನಲ್ ಬೈಪಿರಮಿಡಲ್ ಸ್ಟ್ರಕ್ಚರ್ ಆಗುತ್ತೆ ಕೋಆರ್ಡಿನೇಷನ್ ನಂಬರ್ 5 ಇದ್ದಾಗ. ನೆಕ್ಸ್ಟ್ ಲಿಗ್ಯಾಂಡ್ ನೋಡಿ. ಸೊ ಇದರ ಲಿಗ್ಯಾಂಡ್ ಸ್ಟ್ರೆಂತ್ನ ನೋಡ್ಕೊತಾ ಹೋಗಿ. ಫಸ್ಟ್ ಇನಿಷಿಯಲ್ ಏನಾಗುತ್ತೆ? ಇಷ್ಟು ಹ್ಯಾಲೈಟ್ಸ್ ಆಗಿರುತ್ತೆ. ಸೊ ಇಷ್ಟು ವೀಕ್ ಫೀಲ್ಡ್ ಲಿಗ್ಯಾಂಡ್ ಯೂಶಲಿ ಆಗಿರುತ್ತೆ. ನೆಕ್ಸ್ಟ್ ಏನಾಗಿದೆ? ಆಕ್ಸಿಜನ್ ಕಂಟೈನಿಂಗ್ ಲಿಗ್ಯಾಂಡ್ಸ್ ಆಯಿತು. ನೆಕ್ಸ್ಟು ನೈಟ್ರೋಜನ್ ಕಂಟೈನಿಂಗ್ ಲಿಗ್ಯಾಂಡ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಕಾರ್ಬನ್ ಕಂಟೈನಿಂಗ್ ಲಿಗ್ಯಾಂಡ್ಸ್. ಸೊ ಸ್ಟ್ರೆಂತ್ ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕಾರ್ಬನ್ ಕಂಟೈನಿಂಗ್ ಲಿಗ್ಯಾಂಡ್ಸ್ ಇವೇನಾಗುತ್ತೆ? ಯಾವಾಗಲೂ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರುತ್ತೆ. ಆ್ಯಕ್ಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಕ್ಲಿಯರ್? ಸೊ ಇವೇನಾಗಿರುತ್ತೆ? ಯೂಶಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿ ಆ್ಯಕ್ಟ್ ಮಾಡ್ತಿರುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಹ್ಯಾಲೈಟ್ಸ್ ಆಮೇಲೆ ಆಕ್ಸಿಜನ್ ಆಮೇಲೆ ನೈಟ್ರೋಜನ್ ಕಂಟೈನಿಂಗ್ ಆದಮೇಲೆ ಕಾರ್ಬನ್ ಕಂಟೈನಿಂಗ್. ಆಯಿತಾ? ಇಷ್ಟು ನೆನ್ಪಿಟ್ಕೊತೀರಾ? ಏನು ಆರ್ಡರು? ಹ್ಯಾಲೈಟ್ಸ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ಈ ಥರ ಸ್ಟ್ರೆಂತ್ ಹೋಗ್ತಾ ಹೋಗುತ್ತೆ. ಓಕೆ, ನಾವು ಸ್ಟಾರ್ಟ್. ನೋಡಿ, ಆಕ್ಟಾಹೈಡ್ರಲ್, ಟೆಟ್ರಾಹೈಡ್ರಲ್ ಆ್ಯಂಡ್ ಸ್ಕ್ವೇರ್ ಪ್ಲೇನರ್ ಹೇಳಿದೆ. ಆಕ್ಟಾಹೈಡ್ರಲ್ ಅಂದೇನು? ಕೋಆರ್ಡಿನೇಷನ್ ನಂಬರ್ 6, ಟೆಟ್ರಾಹೈಡ್ರಲ್ ಕೋಆರ್ಡಿನೇಷನ್ ನಂಬರ್ 4, ಸ್ಕ್ವೇರ್ ಪ್ಲೇನರ್ ಕೋಆರ್ಡಿನೇಷನ್ ನಂಬರ್ 4. ಯಾವ ಹೈಬ್ರಿಡೈಸೇಷನ್ ಆಗಿರಬೇಕು? ಯೂಶಲಿ ಆಕ್ಟಾಹೈಡ್ರಲ್ಗೆ D2 sp3 ಅಥವಾ sp3d2 ಆಗಿರ್ಬೋದು. ಇದರದೇ ಉಲ್ಟನ್ ಪಲ್ಟಾ. ಇದು ರೇರ್ ತುಂಬ. P3d3. ನೆಕ್ಸ್ಟ್ ಟೆಟ್ರಾಹೈಡ್ರಲ್ ಬರೋಣ. sp3 ಆಗಿರ್ಬೋದು, sp3. ನೆಕ್ಸ್ಟ್ sd3 ಆಗಿರ್ಬೋದು, s ಜೊತೆ d3 ಸೇರಿಸ್ಕೊಂಡಿರೋದು, ಅಥವಾ sd3 ಆಗಿರ್ಬೋದು ಅಥವಾ pd3 ಆಗಿರ್ಬೋದು. ನೆಕ್ಸ್ಟ್ ಸ್ಕ್ವೇರ್ ಪ್ಲೇನರಲ್ಲಿ dsp2. ಸೊ dsp2 ಅಥವಾ s ಮೊದಲು ಬಂದು ಆಮೇಲೆ p2d2 ಬಂದಿರ್ಬೋದು. ಸೊ ಇದಾಗ ಈಗ ಇದಿರೋ ಬರೋಣ. ಕೋಆರ್ಡಿನೇಷನ್ ನಂಬರ್ 4 ಇತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮದು ಸೆಂಟ್ರಲ್ ಮೆಟಲ್ ಆಟಮ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ ತೊಗೊತಾ ಹೋಗಿ. ಏನಾದರೂ ಸೆಂಟ್ರಲ್ ಮೆಟಲ್ ಆಟಮ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬಂದ್ಬಿಟ್ಟು D0 to D7 ಇದೆ ಅಂತ ಅಂದ್ಕೊಳ್ಳಿ. ಸೊ ಅದು ಯಾವಾಗ ಆಗುತ್ತೆ? ಟೆಟ್ರಾಹೆಡ್ರಲ್ಲೇ ಇರುತ್ತೆ ಯಾವಾಗಲೂ. D0 to D7 ಆ್ಯಂಡ್ D10 ಇದ್ದಾಗ. ನೆಕ್ಸ್ಟ್ D8ಗೆ ಬರೋಣ ಆ್ಯಂಡ್ D9ಗೆ ಬರೋಣ. ಸೊ D8 ಆ್ಯಂಡ್ D9 ಕೇಸಲ್ಲಿ ಏನಾದರೂ ನಿಮ್ಮದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ ಯಾವಾಗಲೂ ಟೆಟ್ರಾಹೆಡ್ರಲ್, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ D8 ಆ್ಯಂಡ್ D9 ಯಾವಾಗಲೂ ಸ್ಕ್ವೇರ್ ಪ್ಲೇನರ್ ಆಗಿರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಆಯಿತಾ? ಈಗ ಹೇಗೆ ಮಾಡ್ತೀರಾ ಅಂತ. ಸೊ ಸ್ಟೆಪ್ ವೈಸ್ ನೋಡ್ಕೊಂಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ನೀವು? ಫಸ್ಟು ಸೆಂಟ್ರಲ್ ಮೆಟಲ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ ಏನಿದೆ ಅಂತ ಫೈಂಡ್ ಔಟ್ ಮಾಡ್ತೀರಾ.
ಕ್ಲಿಯರ್. ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಾದ್ಮೇಲೆ ಅದ್ರದ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಫೈಂಡ್ ಔಟ್ ಮಾಡ್ತೀರಾ. ಕೆಟಯಾನ್ದು ಆಕ್ಸಿಡೇಷನ್ ಸ್ಟೇಟ್ +2 ಅಂತ ಹೇಳಿದ್ರೆ 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿ ಏನು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇದೆ ಅದನ್ನು ಬರೀತೀರಾ. ಆಯ್ತಾ. ನೆಕ್ಸ್ಟ್ ಏನು ಮಾಡ್ತೀರಾ, ಲಿಗ್ಯಾಂಡ್ ಏನಿದೆ ನೋಡಬೇಕು. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆಯಾ, ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆಯಾ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಪೇರಿಂಗ್ ಮಾಡ್ತಾ ಹೋಗಿ, ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಪೇರಿಂಗ್ ಮಾಡಕ್ಕೆ ಹೋಗ್ಬೇಡಿ. ಆಯ್ತಾ. ಸ್ಟೆಪ್ 4 ಏನು ಮಾಡ್ತೀರಾ, ವೇಕೆಂಟ್ ಆರ್ಬಿಟಲ್ಸ್ನ ನೋಡ್ಕೊತಾ ಹೋಗಿ ಆಸ್ ಪರ್ ಯುವರ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮೇಲೆ. ಸೊ ಆ ವೇಕೆಂಟ್ ಆರ್ಬಿಟಲ್ಸ್ ಏನಿರುತ್ತೆ ಅದನ್ನು ನೀವೇನು ಮಾಡ್ತೀರಾ, ಕೌಂಟ್ ಔನ್ ಮಾಡ್ತೀರಾ. ಆ್ಯಂಡ್ ಅದ್ರದ್ದು ಹೈಬ್ರಿಡೈಸೇಷನ್ನ ನೀವು ಬರೀತಾ ಹೋಗ್ತೀರಾ ಮರ್ಜ್ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀರಾ, ಎಲೆಕ್ಟ್ರಾನಿಕ್ ಕನ್ಫಿಗರೇಷನಿಂದ ನೀವು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಫೈಂಡ್ ಔಟ್ ಮಾಡ್ತೀರಾ. ಅಂದರೆ ಅನ್ಪೇಡ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಅದು ಪ್ಯಾರಾಮ್ಯಾಗ್ನೆಟಿಕ್, ಅನ್ಪೇಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ಅದು ಡಯಾಮ್ಯಾಗ್ನೆಟಿಕ್ ಅಷ್ಟೇ. ಸೊ 1 by 1 ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ಲಿಮಿಟೇಷನ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ 2 ಮಾರ್ಕ್ಸಲ್ಲಿ ಎಲ್ಲಾದರೂ ಕೇಳ್ಬೋದು ನೋಡಿ. 2-3 ಪಾಯಿಂಟ್ನ ನೋಡ್ಕೊತೀರಿ. ಸೊ ಏನಿದೆ ಹೇಳುತ್ತೆ ಲಿಮಿಟೇಷನಲ್ಲಿ. ಸೊ ಇದು ಬೇಸಿಕಲಿ ಏನಾಗಿದೆ, ಫುಲ್ಲು ನಂಬರ್ ಆಫ್ ಅಸಂಪ್ಷನ್ಸ್ ಮೇಲೆ ನಿಂತ್ಕೊಂಡಿದೆ. ಸೊ ಏನು ಪ್ರೂಫ್ ಇಲ್ಲ, ಅಸಂಪ್ಷನ್ಸ್ ಜಾಸ್ತಿ ಇದ್ದಾವೆ. ನೆಕ್ಸ್ಟ್ ಇದು ಬರೀ ಕ್ವಾಲಿಟೇಟಿವ್ ಎಕ್ಸ್ಪ್ಲನೇಷನ್ ಕೊಡುತ್ತೆ ಅದೊಂದು. ಸೊ ಮೇಜರ್ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಎಕ್ಸ್ಪ್ಲೇನ್ ಮಾಡುತ್ತೆ, ಬಟ್ ಅದು ಕರೆಕ್ಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಡೀಟೇಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಸ್ಪೆಕ್ಟ್ರಲ್ ಪ್ರಾಪರ್ಟೀಸ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಇದು. ನೆಕ್ಸ್ಟ್ ಏನು ಮಾಡುತ್ತೆ, ಇದು ಥರ್ಮೋಡೈನಮಿಕ್ ಆ್ಯಂಡ್ ಕೈನೆಟಿಕ್ ಸ್ಟೇಬಿಲಿಟೀಸ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಟೆಟ್ರಾಹೆಡ್ರಲ್ ಸ್ಕ್ವೇರ್ ಪ್ಲೇನರ್ ಜಾಮಿಟ್ರಿ ಬಗ್ಗೆನೂ ಪ್ರಿಡಿಕ್ಷನ್ ಇದು ನೀಟಾಗಿ ಮಾಡಲ್ಲ. ಆ್ಯಂಡ್ ಇದರಲ್ಲಿ ನೀವು ವೀಕ್ ಆ್ಯಂಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ನು ಕೂಡ ಈ ಒಂದು ಥಿಯರಿಯಲ್ಲಿ ಅದು ಎಕ್ಸ್ಪ್ಲೇನ್ ಮಾಡಲ್ಲ, ಬಟ್ ಸ್ಟಿಲ್ ವಿ ವಿಲ್ ಯೂಸ್ ದಟ್ ಕನ್ಸೆಪ್ಟ್ ಅಷ್ಟೇ. ಆಯಿತಾ. ಸೊ ದಿಸ್ ಆರ್ ಸಮ್ ಲಿಮಿಟೇಷನ್ಸ್. ಇವಾಗ ಬರೋಣ 2022, 2020 ಆ್ಯಂಡ್ 2016 ಬಂದಿರೋ ಕ್ವಶನು. ದ್ಯಾಟ್ ಈಸ್ ಕೋಬಾಲ್ಟ್ F6ದು ಏನು 3- ಅಯಾನ್ ಏನು ಬರೀಬೇಕು ನೀವು, ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಅದರದ್ದು ಜಾಮಿಟ್ರಿನ ಬರೀಬೇಕು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಬರೀಬೇಕು ಆ್ಯಂಡ್ ಹೈಬ್ರಿಡೈಸೇಷನ್ನ ಬರೀಬೇಕು. ಆಯಿತಾ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಕೋಬಾಲ್ಟ್ F6 ಕೊಟ್ಟಿದ್ದಾರಲ್ವ. ಸೊ ಕೋಬಾಲ್ಟ್ದು ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಸೊ ಫಸ್ಟ್ ಬರೀತೀರಾ, ಈ ಥರನೂ ಕೊಡ್ಬೋದು, ಈ ಥರನೂ ಕೊಡ್ಬೋದು. ಸೊ ಕೋಬಾಲ್ಟ್ದು X ಇಟ್ಕೊಳ್ಳಿ, +6 ಫ್ಲೋರಿನ್ ಇದ್ದಾವೆ, ಚಾರ್ಜ್ ಎಷ್ಟು -1. ಸೊ ಟೋಟಲ್ ಎಷ್ಟಿದೆ -3 ಕೊಟ್ಟಿದ್ದಾರಲ್ವ. ಎಕ್ಸ್ನ ಫೈಂಡ್ ಔಟ್ ಮಾಡಿ, ಎಷ್ಟು ಬರುತ್ತೆ +3 ಬರುತ್ತೆ. ಸೊ ಕೋಬಾಲ್ಟ್ ಮೇಲೆ +3 ಇದೆಯಾ. ಸೊ ಕೋಬಾಲ್ಟ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನು, ಆರ್ಗಾನ್ 3d6 4s2 3d7 4s2 7 4s2 ರೈಟ್. ಸೊ ಇದಾದಮೇಲೆ ಸೊ ಇದರದ್ದು ಏನಾಗಿರುತ್ತೆ ನನಗೆ ಹೇಳಿ. 3+ ತೆಗೆದುಬಿಡಿ, ಇದು 2 ಹೋಗುತ್ತಾ, ಇಲ್ಲಿಂದ 1 ಹೋಗುತ್ತಾ. ಸೊ ಎಷ್ಟಾಯಿತು, ಆರ್ಗಾನ್ 3d6 ಆಯಿತಾ, 3d6 ಆಯಿತು. ಸೊ ನಾನು ಫಿಲ್ ಮಾಡ್ಕೊತ ಹೋಗ್ತೀನಿ ಇವಾಗ ಇದರಲ್ಲಿ. 1 2 3 4 1 2 1 2 3 4 ಆಯಿತಾ. ಸೊ ಇದೇನಾಗಿದೆ ಅನ್ನೋದು 3d ಆಗಿದೆ, ಇದು 4s ಆಗಿದೆ, ಇದು 4p ಆಗಿದೆ, ಇದು 4d ಆಗಿದೆ. ಆಯಿತಾ. ಸೊ 3d ಅಲ್ಲಿ ಎಷ್ಟಿದೆ, 6 ಇದೆ. 1 2 3 4 5 6 ಇದೆ. ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಬರೋಣ ಲಿಗ್ಯಾಂಡ್ಗೆ. ಫ್ಲೋರಿನ್ ದಟ್ ಈಸ್ ಹ್ಯಾಲೋಜನ್ಸಲ್ಲಿ ಬರುತ್ತೆ, ಇನಿಷಿಯಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ಪೇರಿಂಗ್ ಆಗುತ್ತಾ ವೀಕ್ ಫೀಲ್ಡ್ ಲಿಗ್ಯಾಂಡಲ್ಲಿ, ಆಗೋದಿಲ್ಲ. ಸೊ ಇದು ಪೇರಿಂಗ್ ಆಗಲ್ಲ, ಹಿಂಗೆ ಉಳಿಯುತ್ತೆ. ಸೊ ಮಿಕ್ಕಿರೋ ಆರ್ಬಿಟಲ್ಸ್ನ ನಾನು ಇವಾಗ ಕನ್ಸಿಡರ್ ಮಾಡ್ಕೊಬೇಕು. ಎಷ್ಟು ಫ್ಲೋರಿನ್ ಕೊಡ್ತಿರೋದು, 6 ಫ್ಲೋರಿನ್ನ ನಂದು ಎಲೆಕ್ಟ್ರಾನ್ಸ್ನ ಕೊಡ್ತಿದ್ದಾವೆ ರೈಟ್. ಸೊ 6 ಫ್ಲೋರಿನ್ನ ಬರ್ಕೊಳ್ಳಿ ಇಲ್ಲೇ ಖಾಲಿ ಇರೋ ಕಡೆ ಕೆಳಗಡೆ. 1 ಇಲ್ಲಿ 2 3 4 5 6. ಸೊ ಈ ಕಡೆ 2 ಕೊಡ್ತಿದ್ದಾವ, ಈ ಕಡೆ 2 ಕೊಡ್ತಿದ್ದಾವೆ ಅಂತ ಬರಿಬೇಕು. ಈ ಥರ ಶೋ ಮಾಡಿಸಿ ಆಮೇಲೆ ಲಾಸ್ಟಲ್ಲಿ ನೀವು ಅದರದ್ದು ಸೇರಿಸ್ಕೊಂಡು ಬರೀನಿ. ಆಯಿತಾ. ಸೊ ಇದು ಯಾವ್ಯಾವ ಆರ್ಬಿಟಲ್ಸ್ ಆಗಿರೋದು ನೋಡ್ಕೊಳ್ಳಿ ನೀವು ನೀಟಾಗಿ. S ಫಸ್ಟು, P3 sp3 D2 sp3 D2 ಆಗಿದೆಯಾ. ಸೊ ಹೈಬ್ರಿಡೈಸೇಷನ್ sp3 D2 ಅಂತ ಬರೆದ್ರಿ. sp3 D2 ಅಂದರೆ ಜಾಮಿಟ್ರಿ ಯಾವುದಾಗಿರುತ್ತೆ, ಆಕ್ಟಾಹೈಡ್ರಲ್ ಆಗಿರುತ್ತಲ್ವಾ. ಸೊ ಆಕ್ಟಾಹೈಡ್ರಲ್ನ ಬರೀದ್ರಿ. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಏನು ಹೇಳಿದೆ, ಇವಾಗ ಈ ಒಂದು ಕಾನ್ಫಿಗರೇಷನ್ನ ತಗೊಳ್ಳಿ. ಪೇರಿಂಗು ಅಥವಾ ಪೇರಿಂಗು ಆಗತ್ತೋ ಆಗಲ್ವೋ ಅದೆಲ್ಲ ಆಗಾದ್ಮೇಲೆ. ಸೊ ಎಷ್ಟಿದಾವೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸು. ಸೊ ಟೋಟಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಏನಾಗಿರುತ್ತೆ, ಸೊ ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ. ಪ್ಯಾರಾಮ್ಯಾಗ್ನೆಟಿಕ್. ಇಷ್ಟು ಪಾಯಿಂಟ್ಸ್ನ ಬರಿಬೇಕಾಗಿತ್ತು. ತುಂಬ ಈಸಿ ಅಲ್ವಾ. ಇದಾದ್ಮೇಲೆ ನೀವು ಬೇಕಾದ್ರೆ ಸ್ಟ್ರಕ್ಚರು ಇಲ್ಲಿ ಬರಿಬೋದಾಗಿತ್ತು. ಸೊ ಕೋಬಾಲ್ಟ್ ಬರೆಯೋದು F F F F F F ಅಂತ ಬಂದು 3
ಮೈನಸ್. ಸೊ ಈ ಒಂದು ಸ್ಟ್ರಕ್ಚರು ಬರೆದಿದ್ರೆ ಫುಲ್ ಮಾರ್ಕ್ಸ್ ಬರೋದು ನೋಡಿ. ಕ್ಲಿಯರಾ? ನೆಕ್ಸ್ಟ್ ಇದೇ ಟೈಪ್ ಆಫ್ ಕ್ವಶನಲ್ಲಿ ಬಂದಿರೋದು 2 ಸತಿ ಬಂದಿದೆ. ಓಕೆ, 2019, 2017 ಆ್ಯಂಡ್ 2016 ಕೇಳಿರೋ ಕ್ವಶನ್ ನೋಡಿ. ಸೊ ಯಾವುದ್ರ ಬಗ್ಗೆ ಕೇಳಿರೋದು? ನಿಕ್ಕಲ್ಸ್ ಟೆಟ್ರಾಸಯನೈಡ್ ಆಯಿತಾ. ಟೆಟ್ರಾಸಯನೋ 2- ಬಗ್ಗೆ ಕ್ವಶನ್ ಬಂದಿರೋದು. ಸೊ ಇದನ್ನ ಬಗ್ಗೆ ಮಾತಾಡ್ತಗೋಣ. ಫಸ್ಟು ಇಲ್ಲಿ ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ನಾನು ಇಲ್ಲಿ ಫಸ್ಟೇ ಹೇಳ್ಬಿಡ್ತೀನಿ ನೋಡಿ. ಕೊಟ್ಟಿರೋದೇನು? ನಿಕ್ಕಲು CN4 2- ರೈಟ್. ಸೊ 4 ಇರೋದ್ರಿಂದ, ಸೊ 4ಗೆ ಎಷ್ಟು ಜಾಮೆಟ್ರಿ ಟೈಪ್ಸ್ ಇದೆ? ಒಂದು ಟೆಟ್ರಾಹೆಡ್ರಲ್ಲು, ಒಂದು ಸ್ಕ್ವೇರ್ ಪ್ಲೇನರು, ರೈಟ್. ಸೊ ಟೆಟ್ರಾಹೆಡ್ರಲ್ ಆ್ಯಂಡ್ ಸ್ಕ್ವೇರ್ ಪ್ಲೇನರ್. sp3 ಇದ್ರೆ ಟೆಟ್ರಾಹೆಡ್ರಲ್ ಬರೀತೀರಾ, sp2 ಅಥವಾ sp2d ಇದ್ರೆ ಸ್ಕ್ವೇರ್ ಪ್ಲೇನರ್ ಬರೀತೀರಾ. ಇದೊಂದು ಗೊತ್ತಿದೆ ಅಲ್ವಾ? ಓಕೆ, ಇದನ್ನು ನೋಡ್ಕೊತಾ ಹೋಗೋಣ. ಆಮೇಲೆ ಸಯನೈಡ್ ಬರೋಣ. ಸೊ ಸಯನೈಡ್ ಬಂದಾಗ ಕಾರ್ಬನ್ ಅಲ್ವಾ. ಸೊ ಫಸ್ಟ್ ಏನು? ಹ್ಯಾಲೋಜನ್, ಆಮೇಲೇನು? ಆಕ್ಸಿಜನ್ ಕಂಟೈನಿಂಗ್, ನೈಟ್ರೋಜನ್ ಕಂಟೈನಿಂಗ್, ಕಾರ್ಬನ್ ಕಂಟೈನಿಂಗ್. ಸಯನೈಡ್ ಎಲ್ಲಿ ಬರುತ್ತೆ? ಇದರಲ್ಲಿ ಬರುತ್ತೆ. ಸೊ ಈ ಏರಿಯಾ ಏನು? ಯೂಶಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಲ್ವೇಸ್. ಇದೇನು? ಆಲ್ವೇಸ್ ವೀಕ್ ಫೀಲ್ಡ್ ಲಿಗ್ಯಾಂಡ. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡಲ್ಲಿ ಬಂತಾ. ಸೊ ಪೇರಿಂಗ್ ಆಗತ್ತೆ ಅಂತ ಇಲ್ಲಿವರೆಗೂ ಅರ್ಥ ಆಯಿತು. ಈಗ ನೋಡ್ಕೊತ ಹೋಗೋಣ. ಸೊ ನಿಕ್ಕಲ್ ಬಂದಾಗ ಅದರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಯಿತು? 3d8 4s2 ಅಲ್ವಾ. ಸೊ ನೆಕ್ಸ್ಟ್ ಇದರಲ್ಲಿ 2+ ಅದರದ್ದು ಏನಾಗಿದೆ? ಆಕ್ಸಿಡೇಷನ್ ಸ್ಟೇಟ್ ಇದೆ. 2 ಎಲೆಕ್ಟ್ರಾನ್ಸ್ ಅಂತ ತೆಗೀರಿ. ಆರ್ಗನ್ 3d8 ಬರುತ್ತೆ. ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ ಬರೀತಾ ಹೋಗೋಣ. 1 2 3 4 2 1 2 3 4. ಇದೇನು? 3d ಬರೆಯೋದು ಬನಿಬೇಡಿ ಇದನ್ನು. 4s 4p 4d. ಎಲೆಕ್ಟ್ರಾನ್ಸ್ ತುಂಬ್ಕೊಂತ ಹೋಗಿ 1 2 3 4 5 6 7 8. ಈಗ ಬರೀರಿ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆಯಾ? ಪೇರಿಂಗ್ ಆಗುತ್ತೆ. ಸೊ ಇದು ಇಲ್ಲಿ ಬಂದ್ಬಿಡುತ್ತೆ. ಸೊ ಇದು ವೇಕೆಂಟ್ ಆಗೋಯ್ತಾ? ಸೊ ವೇಕೆಂಟ್ ಆದಮೇಲೆ ನಂದು ಸಯನೈಡ್ ಎಲ್ಲೆಲ್ಲಿ ಕೊಡುತ್ತೆ ಎಲೆಕ್ಟ್ರಾನ್ಸ್ನ? ಸೊ ಇದರಲ್ಲಿ ಒಂದು ಕೊಡುತ್ತೆ, 1 2 3 4. ಸೊ ಇಲ್ಲಿ ಕೊಡ್ತು, ಇಲ್ಲಿ ಕೊಡ್ತು, ಇಲ್ಲಿ ಕೊಡ್ತು, ಇಲ್ಲಿ ಕೊಡ್ತು. ಎಷ್ಟಾಯಿತು ನೋಡಿ ಇಷ್ಟು ಸೇರಿಸಿ. ಇದು ಡಿ ಅಲ್ವಾ? DsP ಎಲ್ಲ DsP2. ಸೊ ಹೈಬ್ರಿಡೈಸೇಷನ್ DsP2. DsP2 ಇದ್ರೆ ಸ್ಕ್ವೇರ್ ಪ್ಲೇನರ್ ಹೇಳಿದೆ, ಸ್ಕ್ವೇರ್ ಪ್ಲೇನರ್. ಸೊ ಇಲ್ಲಿ ನೋಡಿ ಪೇರಿಂಗ್ ಆಗೋಯ್ತು. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆಯಾ? ಇಲ್ಲ. ಸೊ ಡಯಾಮ್ಯಾಗ್ನೆಟಿಕ್ ಅಷ್ಟೇ. ಸೊ ಸ್ಟ್ರಕ್ಚರ್ನ ಬರೆದಿರ ಆಗೋದು. ಸ್ಕ್ವೇರ್ ಪ್ಲೇನರ್ ಬರಿಬೇಕಲ್ವಾ. ಸೊ ಏನು ಬರಿತೀರಾ? ಸೊ ನಿಕ್ಕಲ್ ಬರಿತೀರಾ, ಸಯನೈಡ್ 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 2- ಇಷ್ಟೇ. ನೆಕ್ಸ್ಟಲ್ಲಿ ನಿಕ್ಕಲ್ ಕ್ಲೋರಿನ್ ಕೊಟ್ಟಿದ್ದಾರೆ. ಇದು ಸಯನೈಡ್ ಕೊಟ್ಬಿಟ್ಟು ಇದರಲ್ಲಿ ಇದ್ರದ್ದು ಕೊಟ್ಟಿದ್ದಾರೆ ನೋಡಿ. ಸಯನೈಡ್ ಕೊಟ್ಟಿರೋದ್ರಿಂದ ಸಯನೈಡ್ ಏನಾಯಿತು? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಯಿತು. ಕ್ಲೋರಿನ್ ಏನು? ವೀಕ್ ಫೀಲ್ಡ್ ಲಿಗ್ಯಾಂಡು. ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ನೋ ಪೇರಿಂಗೇ ಆಗಲ್ಲ ಇದರಲ್ಲಿ, ಆಯಿತಾ. ಸೊ ಪೇರಿಂಗ್ ಆಗದಲ್ಲಿದ್ರೆ ಏನಾಗುತ್ತೆ ನೋಡಿ. ಸೊ ಆರ್ಗನ್ 3d8 ಇರುತ್ತೆ. 1 2 3 4 1 2 1 2 3 4 3d 4s 4p 4d. ಸೊ 3d8 1 2 3 4 5 6 7 8. ಪೇರಿಂಗ್ ಆಗತ್ತಾ? ಆಗಲ್ಲ, ಬಿಕಾಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆ. ಸೊ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಇದೆ ಅಂತ ಗೊತ್ತಾಗ್ಬಿಡ್ತು. ಸೊ ನಿಮ್ಮದು ಕ್ಲೋರಿನ್ ಆಟಮ್ಸ್ ಇವಾಗ ಎಲ್ಲಿ ಬಂದು ಸೇರುತ್ತೆ ನೋಡಿ, ಈ ವೇಕೆಂಟಲ್ಲಿ, ಆಯಿತಾ. ಸೊ ವೇಕೆಂಟಲ್ಲಿ ಬಂದು ಕ್ಲೋರಿನ್ 1 2 3 4. ಸೊ ನೋಡಿ ಎಷ್ಟಾಯಿತು? ಎಸ್ ಆಮೇಲೆ P3. sp3 ಏನು? ಟೆಟ್ರಾಹೆಡ್ರಲ್. ಸೊ ಟೆಟ್ರಾಹೆಡ್ರಲ್ ಜಾಮೆಟ್ರಿ. ಸ್ಟ್ರಕ್ಚರ್ ಯಾವ ಥರ ಬರೀತೀರಾ? ಸೊ ನಿಕ್ಕಲ್ ಅಲ್ವಾ? ನಿಕ್ಕಲ್ ಕ್ಲೋರಿನ್ 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 ಬದ್ಬಿಟ್ಟು 2- ಇಷ್ಟೇ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟಲ್ಲಿ ಕ್ವಶನಲ್ಲಿ ಕೇಳಿರೋದು ನೋಡಿ, ಕೊಬಾಲ್ಟ್ ಕೊಟ್ಬಿಟ್ಟು ಅಮ್ಮೈನ್ ಕೊಟ್ಟಿದ್ದಾರೆ. ಸೊ ನೋಡಿ ಕೊಬಾಲ್ಟ್ ಅಮ್ಮೈನ್ 6 3+ ಕೊಟ್ಟಿದ್ದಾರೆ. ಸೊ ಕೊಬಾಲ್ಟ್ ಇದು ಆಕ್ಸಿಡೇಷನ್ ಸ್ಟೇಟ್ ಏನಾಯಿತು? ಅಮ್ಮೈನ್ದು 0. ಸೊ ಕೊಬಾಲ್ಟ್ ಏನಾಯಿತು? ಕೊಬಾಲ್ಟ್ 3+ಅಲ್ಲಿದೆ. ಕರೆಕ್ಟ್? ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ನಾ ನೋಡಿ. x + 6 × 0 = ಮೇಲ್ಗಡೆ ಇರೋದು 3 ಬರೆಯೋದು, ಆಯಿತಾ. ಸೊ ಏನಾಯ್ತು ಇವಾಗ? x = 3 ಆಯಿತಾ. ಸೊ ಸಿಕ್ತು ನಿಮಗೆ ಕೊಬಾಲ್ಟ್ದು 3. ನೆಕ್ಸ್ಟ್ ಏನು ಕನ್ಸಿಡರ್ ಮಾಡ್ತೀರಾ? ಇದು ಅಮೈನು. ಸೊ ಹ್ಯಾಲೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್. ಇದೇನಿದು? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ದಿಸ್ ಇಸ್ ಆಲ್ವೇಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್.
ಅಮೈನ್ ಎಲ್ಲಿ ಬರುತ್ತೆ, ನೈಟ್ರೋಜನ್ ಕಂಟೈನಿಂಗ್ ಅಲ್ವಾ, ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಪೇರಿಂಗ್ ಆಗುತ್ತೆ. ಓಕೆನಾ, ಇಷ್ಟು ಗೊತ್ತಿರಬೇಕು. ಸೊ ಕೋಬಾಲ್ಟ್ 3+ ಬರೋಣ. ಸೊ 3+ ಅಂದರೆ ಏನಾಗುತ್ತೆ, ಆರ್ಗನ್ 3D 6 ಆಗೋಯ್ತಾ, 1 2 3 4 1 2 1 2 3 4 3D 4S 4P 4D ಪೇರಿಂಗ್ ಆಗುತ್ತಾ, ಎಸ್ ಆಗುತ್ತೆ. 1 2 3 4 5 6 ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ಇಲ್ಲಿ ಪೇರಿಂಗ್ ಆಗುತ್ತೆ, ಅಲ್ಲಿ ಎಫ್ ಫ್ಲೋರಿನ್ ಇದರಿಂದ ಪೇರಿಂಗ್ ಆಗಲಿಲ್ಲ. ಸೊ ಪೇರಿಂಗ್ ಮಾಡ್ತಾ ಹೋಗಿ, ಇದು ಇಲ್ಲಿ ಬರುತ್ತೆ, ಓಹೋ, ಸೊ ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಪೇರಿಂಗ್ ಆಗೋಯ್ತಾ. ಇವೆರಡು ವೇಕೆಂಟ್ ಆಯಿತು. ಇಲ್ಲಿ ಬಂದು ಏನು ಸೇರುತ್ತೆ, ನಿಮ್ಮದು ಅಮೈನ್ ಸೇರುತ್ತೆ. 1 2 3 4 5 6 ರೈಟ್, ಇಲ್ಲಿ 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 ಇಲ್ಲಿ. ಸೊ ವೇಕೆಂಟ್ ಆಗೋದನ್ನು ನೀವು ತೋರಿಸಿ ಇನ್ನೊಂದು ಸ್ಟೆಪ್ಪಲ್ಲಿ. ಸೊ ಇಷ್ಟು ಸೇರಿಸಿ ಎಷ್ಟಾಯಿತು, D3 D2sp3 D2sp3 ಯಾವುದಕ್ಕೆ ಹೈಬ್ರಿಡೈಸೇಷನ್, ಆಕ್ಟಾಹೈಡ್ರಲು. ಸೊ ಯಾವ್ದಾದ್ರು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮಿಕ್ತಾ ಇಲ್ಲ, ಪೇರಿಂಗ್ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಡಯಾಮ್ಯಾಗ್ನೆಟಿಕ್. ಕ್ಲಿಯರ್, ಇಷ್ಟೇ. ಈಗ ಲಾಸ್ಟ್ ಕನ್ಸೆಪ್ಟ್, ದಟ್ ಈಸ್ ಯೋರ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅನ್ನೋದು ಪ್ಯೂರ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಕನ್ಸೆಪ್ಟ್ ಆಗಿದೆ. ಹೇಗಿದಾಗಿದೆ ನೋಡೋಣ. ಸೊ ಏನಂತ ಹೇಳ್ತಾರೆ ಅಂದರೆ, ಇದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಏನಾಗಿದೆ, ಪಾಸಿಟಿವ್ಲಿ ಚಾರ್ಜ್ ಇರುತ್ತಲ್ವಾ, ಲಿಗ್ಯಾಂಡು ನೆಗೆಟಿವ್ ಆಗಿರ್ಬೋದು, ನ್ಯೂಟ್ರಲ್ ಆಗಿರ್ಬೋದು, ರೈಟ್, ಆಪೋಸಿಟ್ ಚಾರ್ಜ್ ಆಗಿರ್ಬೋದು. ಇವೇನು ಮಾಡುತ್ತೆ, ನಿಮಗೆ ಅಟ್ರಾಕ್ಷನ್ ತೋರಿಸ್ತಾ ಹೋಗುತ್ತೆ ಈ ಸೆಂಟ್ರಲ್ ಮೆಟಲ್ ಆಟಮ್ ಥ್ರೂವರ್ಡ್ಸ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಏನು, ಅಯಾನ್ಸ್ ಆಪೋಸಿಟ್ಲಿ ಚಾರ್ಜ್ಡ್. ಸೊ ಯಾವಾಗ ನಿಮ್ಮದು ಲಿಗ್ಯಾಂಡು ಅಯಾನ್ ಆಗಿರುತ್ತೆ, ಅವಾಗ ಯಾವ ಟೈಪ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್, ಅಯಾನ್ ಅಯಾನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಟೈಪ್ ಆಗುತ್ತೆ. ನೆಕ್ಸ್ಟ್ ಯಾವಾಗ ನಿಮ್ಮದು ಲಿಗ್ಯಾಂಡ್ ನ್ಯೂಟ್ರಲ್ ಆಗಿರುತ್ತೆ, ಅವಾಗ ಯಾವ ಥರ ಆಗುತ್ತೆ, ಅಯಾನು ಮತ್ತು ಆ ಲಿಗ್ಯಾಂಡು ಡೈಪೋಲ್ ಇರುತ್ತೆ. ಲಿಗ್ಯಾಂಡ್ ನೆಟ್ ಡೈಪೋಲ್ ಮೂಮೆಂಟ್ ಯಾವತ್ತೂ 0 ಇರಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಡೈಪೋಲ್ ಇರೋದ್ರಿಂದ ಇಲ್ಲೇನಾಗುತ್ತೆ, ಅಯಾನ್ ಆ್ಯಂಡ್ ಡೈಪೋಲ್ ಇಂಟರಾಕ್ಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ, ಇವಾಗ ಒಂದು ಏನೋ ನಿಮ್ಮ ಹತ್ರ ಸ್ಟ್ರಕ್ಚರ್ ಇದೆ ಅಂತ ಅಂದ್ಕೊಳ್ಳಿ, ಒಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಆಗ್ತಿದೆ. ಸೊ ಲಿಗ್ಯಾಂಡು ತುಂಬ ದೂರದಿಂದ ಅಪ್ರೋಚ್ ಮಾಡಬೇಕಾದ್ರೆ ಏನಾಗುತ್ತೆ, ನಾನು ಈ ಒಂದು ಟ್ರಾನ್ಸಿಷನ್ ಎಲಿಮೆಂಟ್ ಏನಿತ್ತು ಸೆಂಟ್ರಲ್ ಮೆಟಲ್ ಆಟಮ್, ಅದರದ್ದು ಡಿ ಆರ್ಬಿಟಲ್ಸ್ ಏನಿತ್ತು, ಎಲ್ಲ ಡಿ ಆರ್ಬಿಟಲ್ಸ್ ಮೇಲೆ ಈಕ್ವಲ್ ಫೋರ್ಸ್ ಸಿಗುತ್ತೆ. ಸೊ ಈಕ್ವಲ್ ಫೋರ್ಸ್ ಆಗಿರೋದ್ರಿಂದ ಈಕ್ವಲ್ ಆಗಿ ಮೇಲೆ ಹತ್ತವು, ಆಯಿತಾ. ನೆಕ್ಸ್ಟ್ ಹತ್ರ ಬರ್ತಿದ್ದಂಗೆ ಕೆಲವೊಂದು ಆರ್ಬಿಟಲ್ಸ್ಗೆ ರಿಪಲ್ಷನ್ ಆಗುತ್ತೆ ಆ್ಯಂಡ್ ಕೆಲವೊಂದು ಆರ್ಬಿಟಲ್ಸ್ಗೆ ಸ್ವಲ್ಪ ಏನೂ ಅಫೆಕ್ಟ್ ಆಗೋಲ್ಲ. ಸೊ ಯಾವುದಕ್ಕೆ ತುಂಬ ರಿಪಲ್ಷನ್ ಆಗುತ್ತೆ ಅದು ಇನ್ನೂ ಮೇಲಿಗೆ ಹೊರಟೋಗ್ಬಿಟ್ಟೈತೆ, ಯಾವುದಕ್ಕೆ ಸ್ವಲ್ಪನೂ ರಿಪಲ್ಷನ್ ಆಗೋಲ್ಲ ಅದು ಮೇಲ್ಗಡೆಯಿಂದ ಕೆಳಗೆ ಬಂದ್ಬಿಡುತ್ತೆ. ಸೊ ದಿಸ್ ಈಸ್ ಅ ಸ್ಪ್ಲಿಟ್ಟಿಂಗ್ ಕಾನ್ಸೆಪ್ಟ್. ಸೊ ನೋಡಿ ನೀಟಾಗಿ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಏನು, ಪ್ಯೂರ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಆಗಿರುತ್ತೆ. ನೆಕ್ಸ್ಟ್ ಮೆಟಲು ಲಿಗ್ಯಾಂಡ್ ಮಧ್ಯೆ ಇಂಟರಾಕ್ಷನ್, ದಟ್ ಈಸ್ ನ್ಯೂಟ್ರಲ್ ಲಿಗ್ಯಾಂಡ್ ಮಧ್ಯ ಅಯಾನ್ ಡೈಪೋಲ್ ಇಂಟರಾಕ್ಷನ್ ಇರುತ್ತೆ. ಮೆಟಲು ಲಿಗ್ಯಾಂಡ್ ಮಧ್ಯೆ ಯಾವಾಗ ಲಿಗ್ಯಾಂಡ್ ಅಯಾನ್ ಆಗಿರುತ್ತೆ ಆವಾಗ ಅಯಾನ್ ಅಯಾನ್ ಇಂಟರಾಕ್ಷನ್ ಇರುತ್ತೆ. ಸೊ ಎರಡು ಟೈಪ್ ಆಫ್ ಇಂಟರಾಕ್ಷನ್ ಆಗುತ್ತೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಪ್ರೈಮರಿ ಅಂದ್ರೇನು, ತುಂಬ ದೂರ ಇದ್ದಾಗ ಮೆಟಲು ಮತ್ತು ಲಿಗ್ಯಾಂಡ್ ಮಧ್ಯದಲ್ಲಿ ಅಟ್ರಾಕ್ಷನ್ ಆಗೋದು. ಸೆಕೆಂಡರಿ ಅಟ್ರಾಕ್ಷನ್ ಅಂದ್ರೇನು, ತುಂಬ ಹತ್ತಿರ ಬಂದಾಗ ಆರ್ಬಿಟಲ್ಸ್ ಮಧ್ಯೆ ರಿಪಲ್ಷನ್ ಆಗೋದು, ಆಯಿತಾ. ಇದು ನೆಕ್ಸ್ಟ್ ಕ್ರಿಸ್ಟಲ್ ಫೀಲ್ಡ್ ಅಂತ ಹೇಳಿದ್ರೆ ಇದೇ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡು. ತುಂಬ ದೂರದಲ್ಲಿದ್ದಾಗ ಯಾವಾಗಲೂ ಅಟ್ರಾಕ್ಷನ್ ಇರುತ್ತೆ, ಸ್ಪೆರಿಕಲಿ ಸಿಮಿಟ್ರಿ ಇರುತ್ತೆ. ಸೊ ಅದರಿಂದ ಎಲ್ಲ ಡಿ ಎಲೆಕ್ಟ್ರಾನ್ಸು ಒಂದೇ ಸತಿಗೆ ಎಕ್ಸೈಟ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ನಿಯರ್ ಫೀಲ್ಡ್ ಇದ್ದಾಗ, ತುಂಬ ಹತ್ತಿರ ಇದ್ದಾಗ ಏನಾಗುತ್ತೆ, ಸ್ಪೆರಿಕಲಿ ಸಿಮಿಟ್ರಿ ಇರೋದಿಲ್ಲ, ಅದಕ್ಕೋಸ್ಕರ ಸ್ಪ್ಲಿಟ್ ಆಗೋಗುತ್ತೆ ಡಿ ಆರ್ಬಿಟಲ್ಸ್, ಒಂದು ಮೇಲೆ ಒಂದು ಕೆಳಗಡೆ. ಸ್ಪ್ಲಿಟ್ಟಿಂಗ್ ಯಾವ ಟೈಪ್ ಆಗುತ್ತೆ ನೋಡಿ, ಆಕ್ಟಾಹೈಡ್ರಲಲ್ಲಿ ಟೆಟ್ರಾಹೈಡ್ರಲ್ ನೋಡೋಣ. ಆಕ್ಟಾಹೈಡ್ರಲಲ್ಲಿ ರಿಪಲ್ಷನ್ ಯಾವುದಕ್ಕೆ ಜಾಸ್ತಿ ಸಿಗುತ್ತೆ, ಈ ಒಂದು dx² - dz² ಆರ್ಬಿಟಲ್ಗೆ. ಆ್ಯಂಡ್ ಇದಕ್ಕೆ ಜಾಸ್ತಿ ರಿಪಲ್ಷನ್ ಸಿಗಲ್ಲ, ಅದು ಕೆಳಗೆ ಬರುತ್ತೆ ಆ್ಯಂಡ್ ಇದು ಮೇಲ್ಗಡೆ ಹೊರಟೋಗುತ್ತೆ. ಇದು ಆಕ್ಟಾಹೈಡ್ರಲ್. ಟೆಟ್ರಾಹೈಡ್ರಲ್ ಏನಾಗುತ್ತೆ, ಇದೇನಿಂದು dx/dy dzx ಏನಾಗುತ್ತೆ, ಇದಕ್ಕೆ ರಿಪಲ್ಷನ್ ಜಾಸ್ತಿ ಸಿಗುತ್ತೆ, ಇದು ಮೇಲೆ ಹೋಗುತ್ತೆ, ಮಿಕ್ಕಿದು ಕೆಳಗಡೆ ಬರ್ತವೆ. ಇಷ್ಟೊಂದು ಗೊತ್ತಿರಬೇಕು. CFS ಗೊತ್ತಿರಬೇಕು. ಇದ್ರ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ನೋಡಿ, ಕೆಳಗಡೆ 3 ಇದೆಯಾ, 3, ಟೋಟಲ್ ಎಷ್ಟು 5, 3/5. ಇದು ಕೆಳಗೆ ಬಂದಿರೋದ್ರಿಂದ ನೆಗೆಟಿವ್, ಮೇಲ್ಗಡೆ 2/5. ಸಿಮಿಲರ್ಲಿ ಆ್ಯಂಡ್ ಇದರಲ್ಲಿ ಇದೊಂದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಸೊ ಟೆಟ್ರಾಹೈಡ್ರಲ್ ಮಧ್ಯ ಆಕ್ಟಾಹೈಡ್ರಲ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಮಧ್ಯ ಎಷ್ಟು ಏನಾಗಿದೆ ರಿಲೇಷನ್ ಇದೆ ಅಂತ. ನೆಕ್ಸ್ಟ್ ಡೆಲ್ಟಾ ನಾಟ್ ಏನು, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಫಾರ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಂತ. ಈಗ ಇದು ಇಂಪಾರ್ಟೆಂಟ್ ನೋಡಿ. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ನಾನು ಹೇಳಿದೆ ದಟ್ ಈಸ್ ಪೇರಿಂಗ್ ಆಗೋದಿಲ್ಲ ಅಂತ. ಏನಕ್ಕೆ ಆಗಲ್ಲ ಪೇರಿಂಗ್, ಏನಕ್ಕಂದರೆ ಪೇರಿಂಗ್ ಆಗಬೇಕು ಅಂತ ಹೇಳಿದ್ರು ಅಲ್ಲಿ ಎನರ್ಜಿ ಬೇಕು. ಸೊ ಈ ಪೇರಿಂಗ್ ಎನರ್ಜಿ ಏನೇ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿಗಿಂತ ಜಾಸ್ತಿ ಇದು ಬಿಡತ್ತಲ್ಲಿ, ಆಯಿತಾ. ಸೊ ಈ ಸ್ಪ್ಲಿಟ್ಟಿಂಗ್ ಏನಾಗಿತ್ತು, ಈ ಎನರ್ಜಿ ಕಡಿಮೆ ಇರುತ್ತೆ, ಈ ಎನರ್ಜಿನೇ ಕಡಿಮೆ, ನಾನು ಪೇರಿಂಗ್ ಮಾಡೋಕ್ಕೆ ಎಲ್ಲಿಂದ ಎನರ್ಜಿ ತರಲಿ,
ಅವಾಗ ಇದಾಗುತ್ತೆ. ಯಾವಾಗ ಈ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಪೇರಿಂಗ್ ಎನರ್ಜಿ, ಅವಾಗ ಏನಾಗುತ್ತೆ ನಿಂದು ಪೇರಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಈಸ್ ಇನ್ ಕೇಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಇದನ್ನಿಷ್ಟು ಬರೀಬೇಕು. ಆ್ಯಂಡ್ ನಿಮ್ಮದು ಈ ಸ್ಪ್ಲಿಟ್ಟಿಂಗ್ ಎನರ್ಜಿ ಏನಾಗಿರುತ್ತೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ನಿಮ್ಮದು ದಟ್ ಈಸ್ ಪೀರಿಯಡ್ ನಂಬರ್, ದಟ್ ಈಸ್ ಎನ್ ವ್ಯಾಲ್ಯೂ, ಆರ್ಬಿಟ್ ನಂಬರ್, ಶೆಲ್ ನಂಬರ್ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಷ್ಟು ನಿಮ್ದು ಏನಾಗುತ್ತೆ ಸ್ಪ್ಲಿಟ್ಟಿಂಗ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಷ್ಟು ಸ್ಪ್ಲಿಟ್ಟಿಂಗ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಎಷ್ಟು ಇರುತ್ತೆ, ಎಷ್ಟು ಅದ್ರ ಎಫೆಕ್ಟ್ ಇರುತ್ತೆ, ಸ್ಟ್ರೆಂತ್ ಏನಿರುತ್ತೆ ಲಿಗ್ಯಾಂಡ್ದು ಅಷ್ಟು ಜಾಸ್ತಿ ಸ್ಪ್ಲಿಟ್ಟಿಂಗ್ ಎನರ್ಜಿ ಆಗುತ್ತೆ. ಆ್ಯಂಡ್ ಡಿ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ದಂಗೆ ಸ್ಪ್ಲಿಟ್ಟಿಂಗ್ ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್, ಈ ರಿಲೇಷನ್ ಗೊತ್ತಿರಬೇಕು. ಸೊ ಕ್ವೆಶನ್ಸಿಗೆ ಬರೋಣ, ಏನೇನು ಕೇಳಿದೆ ನೋಡಿ. ಸೊ ನಿಮ್ಗೆ ಕೇಳಿರೋದು ಈ ಗಿವನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಏನಾಗಿರುತ್ತೆ ಕಡಿಮೆ ಇದೆ ದ್ಯಾನ್ ಪೇರಿಂಗ್ ಎನರ್ಜಿ. ಸೊ ಕಡಿಮೆ ಇದ್ದಾಗ ಸೊ ಇದು ಯಾವುದೇ ಕಂಡೀಷನ್ ಆಗೋಯ್ತು, ವೀಕ್ ಫೀಲ್ಡ್ ಲಿಗ್ಯಾಂಡಿಗಲ್ವಾ, ಪೇರಿಂಗ್ ಎನರ್ಜಿ ಜಾಸ್ತಿ ಇದೆ. ಸೊ ಇದರಿಂದ ನೋ ಪೇರಿಂಗ್. ಸೊ ಯಾವುದ್ರ ಕೆಲಸ ಇದು, ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಇದು ಆಗ್ತಿರೋ ಕೆಲಸ ಆಯಿತಾ. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆದಾಗ ಈ ಥರ ಆಗ್ತಿದೆ. ಕಾನ್ಫಿಗರೇಷನ್ D4 ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ ಇವಾಗ, D4. ಆ್ಯಂಡ್ ಯಾವುದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಏನು DX² - Y² DZ² ಮೇಲಿರುತ್ತೆ. ಆ್ಯಂಡ್ ನಿಂದು DXY DYZ DZX ಕೆಳಗಿರುತ್ತೆ ಆಯಿತಾ. ನೆಕ್ಸ್ಟ್ ಕೆಳಗಡೆ ಇದು ಒಂದು ಲೈನು ಬರೆದುಬಿಟ್ರಿ ನೀವು, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರಿಬೇಕಲ್ವ ಅದಕ್ಕೋಸ್ಕರ. ಸೊ ಇವಾಗ ಏನು ಮಾಡ್ತೀರಾ, ಫಿಲ್ ಮಾಡ್ತಾ ಹೋಗ್ಬೇಕು ಇದರಲ್ಲಿ. ಸೊ ಎಷ್ಟು D4 ಅಲ್ವಾ, ಪೇರಿಂಗ್ ಆಗಲ್ಲ. ಸೊ ಡೈರೆಕ್ಟಾಗಿ 1 2 3 4 ಏನಾದರೂ ಪೇರಿಂಗ್ ಆಗ್ತಿದ್ರೆ 1 2 3 ಆದಮೇಲೆ ಇಲ್ಲಿಂದನೇ ಪೇರಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಿ 4 ಅಂತ ಆಯಿತಾ. ಸೊ ಟೋಟಲ್ ಲಾಸ್ಟಲ್ಲಿ ಏನಾಯಿತು ನಿಮ್ಮದು ಕನ್ಫಿಗರೇಷನ್ ಇದ್ರದ್ದು. ಸೊ ದಿಸ್ ಈಸ್ ಯೋರ್ T2G EG ಆಯಿತಾ. ಸೊ ಏನಾಯಿತು T2G3 EG1. ದಿಸ್ ಈಸ್ ಯೋರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಕ್ಲಿಯರ್. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, ದಿಸ್ ಯು ಶುಡ್ ನೋಟ್ ಡೌನ್. ಕ್ಲಿಯರ್. ಓಕೆ, ನೆಕ್ಸ್ಟ್ ಒಂದಿಗೆ ಬರೋಣ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಇದೇ ಥರ ಏನಕ್ಕಾಗತ್ತೆ ಇವಾಗ ನೋಡಿ ಎಕ್ಸ್ಪ್ಲನೇಷನ್ ಇದ್ರದ್ದು. ಸೊ ನಾನು ಹೇಳಿದೆ ನಿಮ್ಮದು T2G ಕೆಳಗಡೆ ಇರುತ್ತೆ, EG ಮೇಲ್ಗಡೆ ಇರುತ್ತೆ. ದಟ್ ಈಸ್ DX² - Y²ಗೆ ಆ್ಯಂಡ್ DZ²ಗೆ ಜಾಸ್ತಿ ರಿಪಲ್ಷನ್ ಆಗುತ್ತೆ ದ್ಯಾನ್ ಯೋರ್ DXY DYZ ಆ್ಯಂಡ್ DZX ಆರ್ಬಿಟಲ್. ಏನಕ್ಕೆ ಅಂತ ನೋಡ್ಕೊಬೇಕು. ಇವೆಲ್ಲ ಏನು ಡಿ ಆರ್ಬಿಟಲ್ಸ್ ಪೂರ. ಸೊ DXY DYZ DZX DX² - Y² DZ². ಸೊ ಫಾರ್ ಫೀಲ್ಡ್ ಇದ್ದಾಗ ಎಲ್ಲ ಎಕ್ಸೈಟ್ ಆಗುತ್ತೆ. ನೆಕ್ಸ್ಟ್ ನಿಯರ್ ಫೀಲ್ಡ್ ಬಂದಿದ್ದಂಗೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಗುತ್ತೆ. ಹೇಗಾಯಿತು ನೋಡ್ಕೊಂಡು ತಗೋಣ. ಆಕ್ಟಾಹೆಡ್ರಲ್ ಅಂತ ಹೇಳಿದಾಗ ಜಾಮೆಟ್ರಿ ಒಂದು ಕ್ಯೂಬಲ್ಲಿ ನೋಟ್ ಡೌನ್ ಮಾಡಿದಾಗ ನೀವು ಎಲ್ಲಿ ಬರುತ್ತೆ ಲಿಗ್ಯಾಂಡ್ ಅಟ್ಯಾಚ್ ಆಗೋದು, ಫೇಸಸ್ ಮೇಲೆ ಆಯಿತಾ. ಸೊ ಒಂದು ಕೋಆರ್ಡಿನೇಟ್ ಬರ್ತಿದ್ದೀನಿ XYZ ಕೋಆರ್ಡಿನೇಟ್ ಆಯಿತಾ. ಸೊ ಸಿ, ದಿಸ್ ಈಸ್ ಯೋರ್ X, ದಿಸ್ ಈಸ್ ಯೋರ್ Y, ದಿಸ್ ಈಸ್ ಯೋರ್ Z ಕೋಆರ್ಡಿನೇಟ್. ಕ್ಲಿಯರ್. ಸೊ XYZ ಕೋಆರ್ಡಿನೇಟ್ ಮೇಲ್ಗಡೆ ಇರೋ ಆರ್ಬಿಟಲ್ಸ್ ಯಾವ್ಯಾವು, ಇವೆರಡೇ ತಾನೆ. ಸೊ DXY DZ ಯಾವ ಥರ ಇರುತ್ತೆ, XY ಈ ಥರ ಇದ್ರೆ DXY ಯಾವ ಥರ ಇರುತ್ತೆ, ಈ ಥರ ತಾನೇ ಇರೋದು. ಸೊ ಈ ಕೋಆರ್ಡಿನೇಟ್ ಮೇಲ್ಗಡೆ ಬರ್ತಾವ ಈ ಮೂರುಗಳು, ಬರೋದೇ ಇಲ್ಲ. ಕೋಆರ್ಡಿನೇಟ್ ಮೇಲ್ಗಡೆ ಬರೋಂಥದ್ದು ಇವು XY ಇದ್ರೆ DXY² ಇದು, XYZ ಇದ್ರೆ DZ² ಇದು, ರೈಟ್. ಸೊ ಅದನ್ನೇ ಬರ್ದಿರೋದು. ಸೊ ಈ ಒಂದು ಕೋಆರ್ಡಿನೇಟ್ಸ್ ಮೇಲ್ಗಡೆ ಯಾವ್ದು ಕರೆಕ್ಟ್ ಆಗಿದೆ ಆ ಆರ್ಬಿಟಲ್ಸ್ಗೆ ಮಾತ್ರ ಫೋರ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಆರ್ಬಿಟಲ್ಸ್ಗೆ ರಿಪಲ್ಷನ್ ಜಾಸ್ತಿ ಸಿಕ್ಕಿ ಇವು ಮೇಲ್ಗಡೆ ಹೋಗುತ್ತೆ. ಆ್ಯಂಡ್ ಇದೇ ಆರ್ಬಿಟಲ್ಸ್ಗೆ ನೋಡಿ ಇಲ್ಲೇ ಬಂದ್ಬಿಟ್ಟು ಲಿಗ್ಯಾಂಡ್ ಜಾಯಿನ್ ಆಗೋದು. ಸೊ ಲಿಗ್ಯಾಂಡ್ ಸೈಟ್ ನೋಡಿ, ಅರ್ಥ ಆಗ್ತಿದೆಯಾ ಈಗ. ಇದಕ್ಕೆ ಏನಕ್ಕೆ ಮೇಲೆ ಹೋಯ್ತು, ಬಾಕಿ ಇದೆಲ್ಲ ಕೆಳಗೆ ಏನಕ್ಕೆ ಬಂತು ಅಂತ ಇಷ್ಟೇ. ಇಷ್ಟನ್ನು ಬರ್ದು ಈ ಸ್ಪ್ಲಿಟ್ಟಿಂಗ್ ಎನರ್ಜಿನ ಬರ್ದಿದ್ರೆ ಮುಗಿದೋಗೋದು ಈ ಆನ್ಸರ್ಗೆ. ನೆಕ್ಸ್ಟ್, ಯಾವ ಸೆಟ್ ಆಫ್ ಆರ್ಬಿಟಲ್ಸ್ಗೆ ಜಾಸ್ತಿ ರಿಪಲ್ಷನ್ ಸಿಗುತ್ತೆ, ಇವಾಗ ತಾನೇ ಹೇಳಿದೆ ಆಕ್ಟಾಹೆಡ್ರಲ್ ಜಾಮೆಟ್ರಿಯಲ್ಲಿ. ಸೊ DX² - Y² ಆ್ಯಂಡ್ DZ²ಗೆ ಜಾಸ್ತಿ ರಿಪಲ್ಷನ್ ಸಿಗುತ್ತೆ. ಯಾಕಂದರೆ ಅದೇ ನಿಮ್ಮದು ಲೈ ಆಗೋದು ಕರೆಕ್ಟಾಗಿ ನಿಮ್ದು ಯಾವುದು ಕೋಆರ್ಡಿನೇಟ್ಸ್ ಮೇಲ್ಗಡೆ ಆಯಿತಾ. ಫೇಸಸ್ಗೆ ಕರೆಕ್ಟಾಗೋದು ಹೋಗಿ ಸೆಂಟ್ರ್ ಆಗೋದು ಇವೆ. ಸೊ ಐ ಹೋಪ್ ನಿಮಗೆ ಈ ಚಾಪ್ಟರ್ದು ಎಲ್ಲ ಕ್ವೆಶನ್ಸ್ ಅರ್ಥ ಆಗಿದೆ. ತುಂಬ ಈಸಿ ಕ್ವೆಶನ್ಸ್ ಬರುತ್ತೆ. ಕೈಂಡ್ಲಿ ಡೂ ನಾಟ್ ಲೀವ್ ದಿಸ್ ಚಾಪ್ಟರ್. ಇಟ್ ಈಸ್ ವೆರಿ ಈಸಿ ಚಾಪ್ಟರ್ ಆ್ಯಂಡ್ ವೆರಿ ಲೆಸ್ ಟೈಮ್ ಕನ್ಸ್ಯೂಮಿಂಗ್ ಚಾಪ್ಟರ್. ಸೊ ಐ ಹೋಪ್ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ.
ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.